ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು, ಸಾಕಷ್ಟು ಕೈದಿಗಳು ಇಲ್ಲಿದ್ದಾರೆ. ಆದರೆ ಇಲ್ಲಿರುವಂಥ ವಿಚಾರಣಾಧೀನ ಕೈದಿಗಳಾಗಿರಬಹುದು ಇವರೆಲ್ಲರಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ ಮೊನ್ನೆ ಒಂದು ಫೋಟೋ ವೈರಲ್ ಆಗಿತ್ತು. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಈ ಫೋಟೋ ಕಾರಣವಾಗುತ್ತೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿರುವಂಥ ನಟ ದರ್ಶನ್ ರೌಡಿ ಶೀಟರ್ಗಳ ಜೊತೆಯಲ್ಲಿ ಕೂತು ವಿಲಾಸಿ ಜೀವನವನ್ನು ನಡೆಸ್ತಾ ಇರುವಂಥ ಫೋಟೋ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸುತ್ತೆ. ಹಾಗಾದರೆ ಜೈಲಂದರೆ ಇಷ್ಟೇನಾ ಎನ್ನುವಂಥ ಪರಿಕಲ್ಪನೆ ಜನರಲ್ಲಿ ಹುಟ್ಟಿಕೊಳ್ಳೋದಿಲ್ವಾ ಈ ಫೋಟೋ ನೋಡಿದರೆ? ಹಾಗೆಯೇ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ, ದುಡ್ಡಿದ್ರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತಾ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಂಡಿತ್ತು. ಇದೇ ವಿಚಾರದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ರಾಜಾತಿಥ್ಯ ದರ್ಶನ್, ಹೆಸರಿಗಷ್ಟೇ ಜೈಲು. ಪರಪ್ಪನ ಅಗ್ರಹಾರ ಜೈಲು ಪಾತಕಿಗಳಿಗೆ ಅರಮನೆ ಆಗ್ತಾ ಇದೆಯಾ ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಆರಂಭ ಆಗೋಕೆ ಕಾರಣ ಮೊನ್ನೆ ವೈರಲ್ ಆಗಿರುವಂಥ ಫೋಟೋ ಹಾಗೆಯೇ ವಿಡಿಯೋ. ಕಾಸೊಂದಿದ್ರೆ ಸಾಕು, ಕೇಳಿದೆಲ್ಲ ಸಿಗುತ್ತಂತೆ ಜೈಲಲ್ಲಿ. ಒಂದೊಂದು ಸೇವೆಗೂ ಇಲ್ಲಿ ರೇಟ್ ಫಿಕ್ಸ್ ಆಗಿದೆ. ದಿನ ಕಳೆದಂತೆ ಬಯಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ. ಜೈಲುಗಳ ಇಂಥ ಸ್ಥಿತಿಗೆ ಕಾರಣ ಆದವು ಯಾರು? ಹಾಗಾದ್ರೆ ಮನ ಪರಿವರ್ತನೆಗೆ ಹೋಗೋದಲ್ವಾ ಆರೋಪಿಗಳು, ಕೈದಿಗಳು ಜೈಲಲ್ಲಿರೋದಲ್ವಾ? ಇಂಥ ವಿಲಾಸಿ ಜೀವನ ಕೊಟ್ರೆ ಎಲ್ಲಿ ಸ್ವಾಮಿ ಮನ ಪರಿವರ್ತನೆ ಆಗುತ್ತೆ ಅವ್ರದ್ದು? ಜೈಲು ಸೇರಿದ್ರು ಇಲ್ಲಿ ಅಭಿಮಾನಿಗಳ ಪುಂಡಾಟ, ದರ್ಶನ್ ಅಭಿಮಾನಿಗಳ ಪುಂಡಾಟ ಕಡಿಮೆ ಆದಂತೆ ಕಾಣ್ತಾ ಇದೆ. ಅಧಿಕಾರಿಗಳ ಜೊತೆ ಮಂತ್ರಿಗಳಿಗೂ ಇದೆಯಾ ಇದರಲ್ಲಿ ಪಾಲು ಎನ್ನುವಂಥ ಪ್ರಶ್ನೆ ಇದೆ. ಹಾಗೆಯೇ ದಿನ ಕಳೆದಂತೆ ಜೈಲಿನ ಕರ್ಮಕಾಂಡ ಬಯಲಾಗ್ತಾ ಇದೆ. ನಟ ದರ್ಶನ್ಗೂ ಒಂದ್ ಕಡೆಯಲ್ಲಿ ಜೈಲಿನಲ್ಲಿ ರಾಜವೈಭೋಗ ಸಿಗ್ತಾ ಇದೆ. ಹಾಗೆಯೇ ಈ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಂದಿ ಮಾತನಾಡಿದ್ದಾರೆ. ಅವರೆಲ್ಲ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ. ನಾಳೆ ಸೀನಿಯರ್ ಮಾಡಿದ್ದೀವಿ. 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ನೀವು ಯಾರು ಮಾಡಬೇಕಂದ್ರೆ ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳಿಗೆ ಕಳಿಸ್ಬೇಕು ಅಂತ ಕಳಿಸ್ತೀವಿ. ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ನಮಗೆ ಕಂಡು ಬಂದಿದ್ದು ಸರ್ಟನ್ ಲ್ಯಾಪ್ಸಸ್, ಅಂದರೆ ಅವರು ಈ ಬ್ಯಾರಕ್ನಿಂದ ಇನ್ನೊಂದು ಬ್ಯಾರಕ್ಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ. ಮತ್ತು ಅದು CCTVನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತಗೊಳಕ್ಕಾಯ್ತು. ಇಲ್ಲದಿದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ದೆ. ಇಲ್ಲ, ಈಗ ನಾವು ಅವ್ರನ್ನ 9 ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ, ರಿಪ್ಲೇಸ್ ಮಾಡ್ತೀವಿ. ಅದು ಚೀಫ್ ಸೂಪರ್ಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಆಮೇಲೆ ಇನ್ನೊಬ್ಬರು ಸೂಪರ್ಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದ್ರು, ಚೇರ್ ತಂದು ಕೊಟ್ಟರು, ಕಾಫಿ ತಂದು ಕೊಟ್ಟರು, ಅಥವಾ ಸಿಗರೇಟ್ ತಂದು ಕೊಟ್ಟರು, ಇದೆಲ್ಲ ಏನು CCTVನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ. ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ರು. ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಇದು ಬರೀ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆಯೋದು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊಂತೀನಿ. ಬರೀ ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ, ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು, ಡ್ರಗ್ಸು, ಸಿಗರೇಟ್ಸು ಎಲ್ಲಾನು ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ. ಇದು ಕರಪ್ಷನ್, ಅಫ್ಕೋರ್ಸ್. ಇದು ಸರಿ ಅಂತ ಹೇಳಕ್ ಚಾನ್ಸೇ ಇಲ್ಲ. ಇದು ಕಾನೂನಿಗೆ ಇದು ವಿರುದ್ಧವಾದದ್ದು. ಕಾರಣಿಗಳು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದ್ರೆ, ಯಾರೇ ಇರಲಿ
ಗಮನಿಸ್ತಾ ಇರಬಹುದು ರಾಜಕಾರಣಿಗಳ ಹೇಳಿಕೆಯನ್ನ. ಮುಖ್ಯಮಂತ್ರಿ ಆದಿಯಾಗಿ ಗೃಹ ಸಚಿವರು ಹಾಗೆಯೇ ಮಾಜಿ ಸಂಸದೆ ಆಗಿರುವಂತ ಸುಮಲತಾ ಅಂಬರೀಶ್ ಅವರು ಕೂಡ ಮಾತನಾಡಿದ್ರು. ಯಾರ್ಯಾರು ಏನು ಹೇಳಿದ್ರು ಅಂತ ನೋಡಿದ್ರೆ ಎಲ್ಲಾ ಜೈಲುಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕಾಸೊಂದಿದ್ರೆ ವಿಲಾಸಿ ಜೀವನವನ್ನ ನಡೆಸಬಹುದು ಎನ್ನುವಂಥದ್ದಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಸಿಎಂ ಶಹಬಾಜ್ ಖಾನ್ ಹೋರಾಟಗಾರರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡಹಳ್ಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕರಾಗಿರುವಂತಹ ರಮೇಶ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಸರ್, ನಿಮ್ಮಿಂದಲೇ ಆರಂಭಿಸ್ತೀನಿ. ಗಮನಿಸಿದ್ರಿ ಸರ್, ಮನ ಪರಿವರ್ತನೆಗೆ ಅಂತ ಹೇಳಿ ಒಂದು ಆರೋಪಿಯನ್ನ ಜೈಲಿಗೆ ಕಳಿಸ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಐಷಾರಾಮಿ ಜೀವನ. ಒಂದ್ ಕೈಯಲ್ಲಿ ಕಾಫಿ ಕಪ್ಪು, ಇನ್ನೊಂದ್ ಕೈಯಲ್ಲಿ ಸಿಗರೇಟು, ಸುತ್ತಮುತ್ತ ರೌಡಿ ಶೀಟರ್ಸ್ಗಳು. ಏನ್ ಸರ್, ಏನ್ ಹೇಳೋದು ಇಂಥ ವ್ಯವಸ್ಥೆಗೆ? ಒಬ್ಬ ನಾಯಕ, ಅದರಲ್ಲೂ ಸಾಂಸ್ಕೃತಿಕ ರಂಗ. ಹೌದು, ಈ ಸಿನಿಮಾ ಇದೆಯಲ್ಲ, ಒಂದು ಸಾಂಸ್ಕೃತಿಕ ರಂಗ ಅದು. ಅದು ಬಹಳ ಬೇಗನೆ ನಮ್ಮ ಜನಗಳ ಮನಸ್ಸನ್ನು ಅದು ತಟ್ಟುತ್ತೆ, ಅದು ಆವರಿಸುತ್ತೆ. ಅಂಥ ಒಂದು ಕ್ಷೇತ್ರದಲ್ಲಿರುವಂಥವ್ರು ಪ್ರಜ್ಞೆ ಇರಬೇಕು ಅವರಿಗೆ. ನಿಜ. ಸೊ ದರ್ಶನ್ ಬಗ್ಗೆ ಅನೇಕ ಜನ, ಪಾಪ ದರ್ಶನ್ ಅವರು ಅದು ಸಿಕ್ಕಾಕೋಬಾರ್ದಾಗಿತ್ತು, ಯಾವುದೋ ಒಂದು ಅಚಾತುರ್ಯ ಆಗೋಯ್ತು, ಆತ ಇನ್ನಾದರೂ ಬದಲಾವಣೆ ಆಗಿ ಆಚೆ ಒಳ್ಳೆ ವ್ಯಕ್ತಿಯಾಗಿ ಬರಲಿ ಅಂತ ಆಸ್ತಿದ್ರು, ಆಶೀರ್ವಾದ ಮಾಡಿದರು. ಬಟ್ ಎಲ್ಲೂ ಆತ ನಡವಳಿಕೆ ನೋಡಿದ್ರೆ ಆತ ಬದಲಾವಣೆ ಲಕ್ಷಣಗಳೇ ಕಾಣ್ತಾ ಇಲ್ಲ. ನೋಡಿ, ಈಗ ಜೈಲು ವ್ಯವಸ್ಥೆ ಮಹಾತ್ಮ ಗಾಂಧಿಯವರು ಹೇಳಿದರು, ನಮ್ಮ ಜೈಲುಗಳು ಏನಿದ್ದಾವೆ ಅದು ಸಮಾಜ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಚಿಕಿತ್ಸಾ ಕೇಂದ್ರಗಳಾಗಬೇಕು ಅಂತ. ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕೇಂದ್ರಗಳಾಗಬೇಕು. ಯಾವುದೋ ಒಂದು ಕೆಟ್ಟಗಳಿಗೆ, ಯಾವುದೋ ಒಂದು ಕೆಟ್ಟ ಮನಸ್ಥಿತಿಯಿಂದ ಆತ ತಪ್ಪನ್ನು ಮಾಡಿರ್ಬೋದು, ಆದರೆ ಆತನನ್ನು ಪರಿವರ್ತನೆ ಮಾಡುವಂಥ ಜಾಗ ಜೈಲಾಗಿರಬೇಕಾಗಿತ್ತು. ಮತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಂಥ ಅನೇಕ ನಟರು ಕೂಡ ಹಿರಿಯರು ಒಂದು ಮೇಲ್ಪಂಕ್ತಿ ಹಾಕೊಟ್ಟೋಗಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗವನ್ನು ಇಡೀ ಭಾರತ ಚಿತ್ರರಂಗದ ಬೇರೆ ಬೇರೆ ನಾಡಿನವರು ಅದರ ಉದಾಹರಣೆ ಕೊಟ್ಟು ಮಾತನಾಡ್ತಾ ಇದ್ರು. ಅಂಥ ಒಂದು ಚಿತ್ರರಂಗದಲ್ಲಿ ಇರುವಂಥ ನಾಯಕ ನಟರಾಗಿದ್ದಂಥ ಈ ವ್ಯಕ್ತಿಯಿಂದ ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಖಂಡಿತ ಸರ್, ಬಹಳ ದೊಡ್ಡ ಆಘಾತ ಇದು. ಮೊದಲು ಈ ಕೊಲೆ ಪ್ರಕರಣದಲ್ಲಿ ಆತ ಸಿಕ್ಕಾಕೊಂಡಿದ್ದು ಒಂದು ಆಘಾತ, ಆದರೆ ಈಗ ಈತ ನಡವಳಿಕೆ ಬಹಳ ದೊಡ್ಡ ಆಘಾತ. ಈತ ಪರಿವರ್ತನೆ ಆಗೋ ಯಾವ ಇದು ಕೂಡ ಕಾಣಿಸ್ತಲ್ಲ ನಮಗಲ್ಲಿ. ನೀವು ಯಾರ ಜೊತೆ ನಿಮ್ಮ ಸಂಪರ್ಕ ಯಾರ ಜೊತೆ ಇರಬೇಕಾಗಿತ್ತು. ಈಗ ತಮ್ಮ ಮಾಧ್ಯಮಗಳಲ್ಲೇ ಕೆಲವು ಕಡೆ ಬಿತ್ತರ ಆಯ್ತು, ಅವರು ಪುಸ್ತಕಗಳನ್ನ ಓದ್ತಾ ಇದ್ದಾರೆ, ಅವರು ಜೈಲಲ್ಲೂ ಕೂಡ ಸಿನಿಮಾದೇ ಚಿಂತೆ, ಅವರ ಸೆಲೆಬ್ರಿಟಿಗಳ ಬಗ್ಗೆ ಚಿಂತೆ ಮಾಡ್ತಾರೆ. ಏನು ಇವೆಲ್ಲ? ಆತನಿಗೆ ಏನಾದರೂ ಸ್ವಲ್ಪನಾದ್ರೂ ಪಾಪದ ಪ್ರಜ್ಞೆ ಇದ್ದಿದ್ರೆ ಬದಲಾವಣೆ ಆಗುವಂತ ಎಲ್ಲ ಅವಕಾಶ ಆತನಿಗಿತ್ತು. ಖಂಡಿತ ಖಂಡಿತ. ಆತ ಇನ್ನೂ ಕೂಡ ಆಚೆ ಬರೋಷ್ಟಲ್ಲ ಆತ ಒಳ್ಳೆ ವಿದ್ಯಾವಂತನಾಗಿ, ಒಂದಷ್ಟು ಪ್ರಜ್ಞಾವಂತನಾಗಿ, ಒಂದಷ್ಟು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಆಚೆ ಬಂದು ಆತನ ಸೆಲೆಬ್ರಿಟಿಗಳ ಮುಖಾಂತರ ಅಥವಾ ಸಿನಿಮಾ ಮುಖಾಂತರ ಈ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡ್ಬೋದಾಗಿತ್ತು. ನೋಡಿ, ತಪ್ಪಾಗಿದೆ, ನಾವು ಅದನ್ನು ಸಮರ್ಥನೆ ಮಾಡ್ಕೋತಾ ಇಲ್ಲ. ತಿದ್ದುಕೊಳ್ಳುವಂಥ ಜಾಗದಲ್ಲೂ ಕೂಡ ನೀವು ಈ ರೀತಿ ನಿಮ್ಮ ನಡವಳಿಕೆ ಇದೆಯಲ್ಲ, ನೀವು ನಾಗರಿಕ ಸಮಾಜಕ್ಕೆ ಇರ್ಲಿಕ್ಕೆ ನಾಲಾಯಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ನಾವು ಈ ಚರ್ಚೆ ಮಾಡ್ತಾ ಇದ್ದೀವಿ, ಅನೇಕರು ಆತನ ಬಗ್ಗೆ ಮಾತಾಡ್ಲಿಕ್ಕೆ ಭಯ ಪಡ್ತಾರೆ, ಸತ್ಯ ಹೇಳಲಿಕ್ಕೆ ಭಯ ಪಡ್ತಾರೆ, ಮತ್ತು ಅವನನ್ನ ಸಮರ್ಥನೆ ಮಾಡಿಕೊಂಡು ಅಮೆರಿಕದಲ್ಲೂ ಕೂಡ ಜೈಲಲ್ಲೂ ಕೂಡ ಅಲ್ಲೂ ಕೂಡ ಇದೇ ಸಿಸ್ಟಮ್ ಇದೆ ಅಂತ ಹೇಳ್ತಾರಲ್ಲ ನಮ್ಮ ಪ್ರಜಾಪ್ರತಿನಿಧಿಗಳು. ಅವ್ರಿಗೆ ಏನು ಸ್ವಲ್ಪನಾದ್ರೂ ಒಂದು ಸಾಮಾಜಿಕ ಜವಾಬ್ದಾರಿ ಇಲ್ವೋ ಅವ್ರಿಗೆ? ಅಂದ್ರೆ ಜೈಲ್ ಅಂದ್ರೆ ಏನ್ ಅಂದ್ಕೊಂಡಿದ್ದಾರೆ? ಅವರ ರಾಜಕೀಯ ಬಲ. ಈಗ ದರ್ಶನ್ ಅವರಿಗೆ ಒಂದು ಕಡೆ ರಾಜಕೀಯ ಬಲ, ತೋಳ್ಬಲ, ಹಣಬಲ, ಜಾತಿ ಬಲ ಮತ್ತು ಧರ್ಮದ ಬಲ, ಜೊತೆಗೆ ನಾನು ದೊಡ್ಡ ಸೆಲೆಬ್ರಿಟಿ ಅನ್ನೋ ದೊಡ್ಡ ಬಲ ಸಿಕ್ಕಾಕೊಂಡ್ಬಿಟ್ಟಿದೆ. ನಾನು ಏನು ನಾನೇ ನಡೆದಿದ್ದ ದಾರಿ ಅನ್ನೋ ತರ ಈತನಿಂದ ಸಮಾಜ ನಿರೀಕ್ಷೆ ಮಾಡೋದಾದ್ರೆ ಏನು? ಮತ್ತೆ ನಮ್ಮ ಯುವಜನತೆ ಏನಾಗ್ಬೋದು? ಜೈಲು ಮೊದಲೆಲ್ಲ ನೀನು ಮುದ್ದೆ ಮುರಿಯಾಗಿ ಹೋಗ್ಬೇಕಾಗುತ್ತೆ ಜೈಲಿಗೆ ಅಂತ ಹಳ್ಳಿ ಕಡೆ ಹೇಳ್ತಾ ಇದ್ರು. ಈಗ ಮುದ್ದೆ ಮುರಿಯೋದಲ್ಲ, ಜೈಲ್ ಅಂದ್ರೆ ಒಂದು ಟ್ರಿಪ್ ಅನ್ನೋ ತರ. ಖಂಡಿತ ಖಂಡಿತ. ನಮ್ಮ ಜೈಲಧಿಕಾರಿಗಳಿಗೆ ಮತ್ತೆ ನಮ್ಮನ್ನ ಆಳುವಂತ ಸರ್ಕಾರಗಳಿಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ಯಾವತ್ತು ನಮ್ಮ ರಾಜಕಾರಣಿಗಳು ಜೈಲು ವಾಸವನ್ನ ಅನುಭವಿಸಿ ಜೈಲಲ್ಲಿ ರೆಸ್ಟ್ ಮಾಡಿ ಏನು ಮೆರವಣಿಗೆ ಮುಖಾಂತರ ಬಂದ್ರಲ್ಲ, ಆವತ್ತೇ ಅದೇ ತಪ್ಪಿಬಿಡ್ತು. ಜೈಲಲ್ಲಿ ದುಡ್ಡಿದ್ರೆ ಎಲ್ಲವೂ ಸಿಗುತ್ತೆ ಅನ್ನೋದು ಜಗಜ್ಜಾಹೀರು. ಇವತ್ತು ಯುವ ಜನತೆಗೆ ಕಾನೂನು ಭಯ ಇಲ್ಲ. ಯುವ ಜನತೆಗೆ ನಾನು ಜೈಲಿಗೆ ಹೋದ್ರೆ
ಆಚೆ ಬರೋವಾಗ ಮೊದಲಿಗೆ ಒಂದು ಹಿಂದಿನ ಕಾಲದಲ್ಲಿ ಒಂದು ಕಾಲ ಇತ್ತು, ಜೈಲಿಗೆ ಹೋಗಿ ಬಂದ್ರೆ ಅವ್ರ ಇಡೀ ಕುಟುಂಬವನ್ನ ಒಂದು ರೀತಿ ನೋಡ್ತಾ ಇದ್ರು. ಅವನಿಗೆ ಯಾರು ಹೆಣ್ಣು ಕೊಡ್ತಾ ಇರ್ಲಿಲ್ಲ, ಅವನ ಸಮಾಜದಲ್ಲಿ ಬೆರಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಅವನು ಜೈಲಿಗೆ ಹೋಗಿ ಬಂದಿದ್ದಾನೆ ಅಂತ ನೋಡ್ತಾ ಇದ್ರು. ಇವತ್ತು ಜೈಲಿಗೆ ಹೋಗಿ ಬರೋದೇ ಒಂದು ಮರ್ಯಾದೆ ಅನ್ನೋ ತರ ಆಗ್ಬಿಟ್ಟಿದೆ. ಇದನ್ನ ನಾವು ತಪ್ಪಿಸ್ಲಿಲ್ಲ ಅಂತಂದ್ರೆ, ಇದನ್ನ ಈ ನಾಗರಿಕ ಸಮಾಜ ಖಂಡಿಸಲಿಲ್ಲ ಅಂತಂದ್ರೆ ನಮ್ಮ ಯುವ ಜನತೆ ನಮ್ಮ ಕೈ ಸಿಗಲ್ಲ. ಎಸ್, ವೆಲ್ ಸರ್, ವೆಲ್. ಶಶಿಕಾಂತ್ ಸರ್, ನೋಡ್ತಾ ಇರ್ಬೋದು ನೀವು ಕೂಡ ಫೋಟೋದಲ್ಲಿ ಯಾವ ರೀತಿಯಾಗಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಕುಳ್ಳ ಸೀನಾ, ವಿಲ್ಸನ್ ಗಾರ್ಡನ್ ನಾಗ, ದರ್ಶನ್ ಮ್ಯಾನೇಜರ್ ನಾಗರಾಜ್, ಹಾಗೇನೆ ದರ್ಶನ್ ಕೈಯಲ್ಲಿ ಕಾಫಿ ಕಪ್ ನೋಡ್ತಾ ಇದ್ದೀರಾ, ಇನ್ನೊಂದು ಕೈಯಲ್ಲಿ ಸಿಗರೆಟ್ ನೋಡ್ತಾ ಇದ್ದೀರಾ. ಈ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಈಗ ನನಗೆ ದರ್ಶನ್ ಬಗ್ಗೆ ಹೆಚ್ಚು ನಾವು ಮಾತಾಡ್ತಾ ಇದ್ದೀವಿ. ಹೌದು, ಅದರ ನಾವು ನಿಜಕ್ಕೂ ಸಹಿತ ವಿಮರ್ಶೆ ಮಾಡಬೇಕಾಗಿರೋದು ಅಲ್ಲಿರ್ತಕ್ಕಂಥ ಬಂದಿಖಾನೆ ವ್ಯವಸ್ಥೆ ಬಗ್ಗೆ. ಹೌದು, ನಿಜ. ದರ್ಶನ್ ಅನ್ನೋನು ವ್ಯಕ್ತಿ ಅಷ್ಟೇ, ಅವನೊಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಹೆಚ್ಚು ಪ್ರಚಾರವನ್ನ ಗಿಟ್ಟಿಸ್ಕೊಳ್ಳೋಕೆ ಸಾಧ್ಯತೆಗಳು ಇದ್ದಾವೆ. ಆದ್ರೆ ನಮಗೆ ಅದಕ್ಕೆ ಮೂಲಭೂತ ದರ್ಶನ್ ಇಲ್ಲದ ಇನ್ನೊಬ್ಬ ವರ್ಷನೂ ಇರಬಹುದಲ್ಲಿ ಅಲ್ವಾ, ರಾಜಕಾರಣಿ ಇರ್ಬೋದು, ಮತ್ತೊಂದು ಇರ್ಬೋದು. ನಮ್ಮ ಜೈಲಿನ ವ್ಯವಸ್ಥೆ ಏನಿದೆ, ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಹೇಗಿದೆ, ಬೇರು ಮಟ್ಟದ ಭ್ರಷ್ಟಾಚಾರ. ಅಲ್ಲಿ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಖೈದಿಯನ್ನ ನೀವು ಭೇಟಿಯಾಗಕ್ಕೆ ಹೋಗಿದ್ರೆ ಅಲ್ಲಿ ನಿಮಗೆ ಲಂಚ ಕೊಡದೇ ಇದ್ರೆ ಮೊದಲನೇದಾಗಿ ನಿಮ್ಗೆ ಅವ್ರು ಭೇಟಿ ಮಾಡ್ಸಕ್ಕೆ ಒಳಗಡೆ ಬಿಡೋದಿಲ್ಲ. ಅಲ್ಲಿ ನಿಮಗೊಂದು ಕನಿಷ್ಠ ಸವಲತ್ತು ಬೇಕು ಅಂತಂದ್ರು ಅಲ್ಲಿ ದುಡ್ಡು ಕೊಡಬೇಕಾಗತ್ತೆ. ನೀವು ಒಂದು ಪತ್ರ ಬರೀಬೇಕು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಅಂದ್ರೆ ಅಲ್ಲಿ ದುಡ್ಡು ಇದನ್ನ ಕೊಡ್ಬೇಕು, ಹಣ ಕೊಡಬೇಕು. ಅಲ್ಲಿ ಒಂದು ಚಿಕಿತ್ಸೆ ಬೇಕು, ಅಲ್ಲಿ ಆಸ್ಪತ್ರೆ ಇದೆ ಅಲ್ಲೇ ಒಳಗಡೆಗೆ, ಚಿಕಿತ್ಸೆ ಬೇಕು ಅಂದ್ರೆ ಅಲ್ಲಿ ಇರ್ತಕ್ಕಂಥವ್ರ ಕೈ ಬೆಚ್ಚಗೆ ಮಾಡಬೇಕು. ಅದರ ಅರ್ಥ ಏನು ಅಂದ್ರೆ ಇಡೀ ವ್ಯವಸ್ಥೆ ಈ ರೀತಿ ಭ್ರಷ್ಟವಾಗಿರತಕ್ಕಂಥ ಸಂದರ್ಭದಲ್ಲಿ ನಾವು ಒಬ್ಬ ದರ್ಶನನ ಹಿಡ್ಕೊಂಡ್ಬಿಟ್ಟು ನೋಡಿ ಅವ್ರು ಮಾಡಿದ ತಪ್ಪು ಹಾಗಾದ್ರೆ ಹೌದು ಸ್ವಾಮಿ ನಮ್ಮ ಹತ್ರ ದುಡ್ಡಿದೆ, ನಾನು ಇದನ್ನ ಸಿಗರೇಟ್ ನಾನು ಪರ್ಚೇಸ್ ಮಾಡ್ತೀನಿ, ಕಾಫಿ ಟೀ ಪರ್ಚೇಸ್ ಮಾಡ್ತೀನಿ, ಬೆಡ್ ದಿಂಬುಗಳನ್ನು ತೆಗೆದುಕೊಳ್ತೀನಿ ನಾನು ಅಕ್ರಮವಾಗಿಯೋ ಇನ್ನೇನೋ. ಆದ್ರೆ ಅದನ್ನ ಒದಗಿಸುವ ವ್ಯವಸ್ಥೆ ಒಂದಿದೆಯಲ್ಲ ಒಳಗಡೆಗೆ, ದುಡ್ಡನ್ನ ತೆಗೆದುಕೊಂಡು ಆಯ್ತಪ್ಪ ಈಗ ದರ್ಶನ ಆರೋಪಿ ಅಂತ ಹೇಳೋಣ, ಅಪರಾಧಿ ಅಂತ ಹೇಳೋಣ, ಅವನ ಇದು ಹಿನ್ನೆಲೆ ಸರಿ ಇಲ್ಲ ಅಂತ ಹೇಳೋಣ, ಕೊಲೆ ಪಾತಕ ಅಂತ ಹೇಳೋಣ ಅಲ್ವಾ. ಅಲ್ಲಿ ಇರ್ತಕ್ಕಂಥವ್ರು ಟ್ರೈನ್ಡ್ ಆಫೀಸರ್ಸ್ ಅಲ್ವಾ, ಅವ್ರಿಗೆಲ್ಲರಿಗೂ ಸಹಿತ ಸರ್ಕಾರ ಅಥವಾ ತೆರಿಗೆ ಹಣ ಸಂಬಳ ಸಿಕ್ಕತ್ತಲ್ವಾ, ಅವರೆಲ್ಲರಿಗೂ ಸಹಿತ ಮಾರಲಿಟಿ ಅನ್ನೋದು ಇರಬೇಕಲ್ವಾ. ಹಾಗಾದಾಗ ಯಾಕೆ ಸ್ವಾಮಿ ನೀವೇ ಗಾಂಜಾ ಸಪ್ಲೈ ಮಾಡಿಸ್ತಾ ಇದ್ದೀರಿ, ನೀವೇ ಅವ್ರಿಗೆ ಸಿಗರೇಟ್ ಸಪ್ಲೈ ಮಾಡಿಸ್ತಾ ಇದ್ದೀರಿ, ಮಲ್ಕೊಳ್ಳೋಕೆ ಬೆಡ್ ಕೊಡ್ತೀರಿ, ಕೂತ್ಕೊಳ್ಳೋಕೆ ಚೇರ್ ಕೊಡ್ತೀರಿ. ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲಿ ನಾವು ಬರೀ ಒಬ್ಬ ವ್ಯಕ್ತಿಯನ್ನ ಮಾತ್ರ ಯಾಕೆ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು, ಇಡೀ ವ್ಯವಸ್ಥೆಯನ್ನ ಯಾಕೆ ಆರೋಪಿ ಸ್ಥಾನದಲ್ಲಿ ನಾವು ನಿಲ್ಲಿಸಬಾರ್ದು? ಮೊಟ್ಟ ಮೊದಲು ನೋಡಿ, ಈಗ ಅವ್ರು ಹೇಳ್ತಾ ಇದ್ದಾರೆ ಸುಮಲತಾ ಅವರು, ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಜೈಲುಗಳೆಲ್ಲ ಹೀಗೆ ಅಂತಂದ್ರೆ ಇದನ್ನ ಅಧಿಕೃತ ಮಾಡ್ಬಿಡ್ಲಿ. ಅಲ್ಲಿ ದುಡ್ಡು ಕೊಟ್ರೆ ಆಯ್ತು, ಇಷ್ಟು 10 ಗ್ರಾಮ್ ಗಾಂಜಾ ಇಷ್ಟು ದುಡ್ಡು, ಒಂದು 2 ಪ್ಯಾಕೆಟ್ ಸಿಗರೇಟು ಇಷ್ಟು ದುಡ್ಡು, ಮಂಚ ಇಷ್ಟು ದುಡ್ಡು, ನಿಮ್ಗೆ ಏನ್ ಬೇಕು ಎಲ್ಲದಕ್ಕೂ ಇಷ್ಟು ಒಂದು ರೇಟ್ ಲಿಸ್ಟ್ ಮಾಡ್ಕೊಂಡ್ಬಿಡಿ. ಸುಮ್ಮನೆ ಹೇಗೆ, ಯಾಕಂದ್ರೆ ಬೇರೆ ದೇಶದಲ್ಲಿ ಹಂಗೆ ಇದಾವಲ್ಲ, ನೀವು ಆ ರೇಟ್ ಲಿಸ್ಟ್ ಮಾಡದೇ ಇದ್ರು ಅಲ್ಲಿ ಅದನ್ನ ಅಕ್ರಮವಾಗಿ ಆದ್ರೂ ಅವ್ರು ಸಂಪಾದನೆ ಮಾಡೇ ಮಾಡ್ತಾರಲ್ವಾ. ಸೊ ಮೊದಲು ಎಲ್ಲಿವರೆಗೂ ಈ ವ್ಯವಸ್ಥೆ ಬದಲಾಗಿದಿಲ್ವೋ, ಈ ವ್ಯವಸ್ಥೆಯ ಪಾಲುದಾರಾಗಿರ್ತಕ್ಕಂಥ ಆಳುವ ವರ್ಗಗಳು, ಆಳುವ ನಾಯಕರು ಇದ್ದಾರಲ್ಲ, ಇಂಥ ಬೇಕಾಬಿಟ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ವಾ, ಇವುಗಳನ್ನು ಮೊದಲು ನಿಲ್ಲಿಸಿ. ಮೊದಲು ಯಾಕೆ ಅಂತಂದ್ರೆ ನೀವು 2023 ಹೋದ ವರ್ಷ ಒಂದು ಹಿಂಡಲ್ಗಜ್ಜೆಯಲ್ಲಿ ಒಂದು ಕೇಸ್ ಆಗಿತ್ತು. ಅಲ್ಲಿ ಪ್ರಶಾಂತ್ ಅನ್ನೋ ಒಬ್ಬ ಖೈದಿ, ಅವನು ಸೆಲ್ಫಿ ವಿಡಿಯೋ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲಾ ಅಕ್ರಮಗಳ ಬಯಲು ಮಾಡಿಬಿಟ್ಟಿದ್ದ. ಅಧಿಕಾರಿಗಳು ಹೇಗ್ ಮಾಡ್ತಾರೆ, ಇಲ್ಲಿ ಗಾಂಜಾಗಳು ಹೇಗೆ ಸಪ್ಲೈ ಆಗ್ತಾವಂತ, ಅದು ಎಲ್ಲಾ ಮಾಧ್ಯಮದಲ್ಲೂ ಬಂತು, ಅಲ್ಲೋಲ ಕಲ್ಲೋಲ ಆಯ್ತು. ಅಲ್ಲಿರ್ತಕ್ಕಂಥವ್ರು ಒಂದು 2-3 ಜನ ಆಫೀಸರ್ಸ್ಗಳು ಅಥವಾ ಜೈಲಾಧಿಕಾರಿಗಳು ತಲೆದಂಡ ಆಯ್ತು. ಆಮೇಲೆ ಏನಾಯ್ತು, ಇವಾಗ ಮತ್ತೆ ಯಥಾಸ್ಥಿತಿ ಅಲ್ಲಿ ಹೇಗಿತ್ತು ಹಾಗೇ ಇದೆ. ಇವಾಗಲೂ ಸಹಿತ ಏನಾಗುತ್ತೆ, ಇವಾಗ ದರ್ಶನ್ ಅವ್ರನ್ನ ಅಲ್ಲಿರ್ತಕ್ಕಂಥ 8 ಜನ 9 ಜನರ ತಲೆದಂಡ ಆಗಿದೆ. ತಲೆದಂಡ ಅಂದ್ರೆ ಅವ್ರನ್ನೇನು ಕೆಲಸ ಬಿಟ್ಟು ಕಳ್ಸೋದಿಲ್ಲ, ಟೆಂಪರರಿ ಸಸ್ಪೆನ್ಷನ್, ಇಲ್ಲಿಂದ ಎತ್ತಂಗಡಿ, ಅವ್ರಿಗೆ ಈ ಜೈಲು ಇದ್ರೆ ಇನ್ನೊಂದು ಜೈಲು, ಅಲ್ಲಿ ದುಡ್ಡು ಇರ್ತ ಆರೋಪಿಗಳು ಅಪರಾಧಿಗಳು ಬಂದೇ ಇರ್ತಾರೆ, ಅವ್ರಿಗೆಲ್ಲರ ಜೊತೆಗೆ ದುಡ್ಡು ಹೇಗೆ ಮಾಡೋದು ಅಂತ ಗೊತ್ತಿದೆ, ಪಳಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆ ಮೊದಲದಾಗಿ ತಪ್ಪು ಮಾಡಿದ್ಯಾ, ಕರ್ತವ್ಯ ಲೋಪ ಮಾಡಿದ್ಯಾ, ನಿನಗೆ ಈ ನೌಕರಿಗೆ ಅನರ್ಹ ನೀನು. ಸೊ ಆದ್ರಿಂದ ಸೀದಾ ಮನೆಗೆ ಹೋಗು, ಮನೆಗಷ್ಟೆಲ್ಲ ಆ ಜೈಲಲ್ಲೇ ಅವ್ರಿಗೂ ಒಂದು ಸೆಲ್ ಅನ್ನು ರೆಡಿ ಮಾಡಿಬಿಟ್ಟು ಒಳಗಡೆ ಹಾಕ್ಬಿಡ್ಬೇಕು ಅಂತ ವ್ಯವಸ್ಥೆ ಇದೆಯಾ ನಮ್ದು? ಇಲ್ಲ. ಸೊ ಆದ್ರಿಂದ ಎಲ್ಲಿವರೆಗೂ ಈ ವ್ಯವಸ್ಥೆ ಇಷ್ಟೊಂದು ಭ್ರಷ್ಟವಾಗಿರುತ್ತೋ ಅಲ್ಲಿವರೆಗೂ ಬರೀ ದರ್ಶನ್ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲಾ ರೌಡಿ ಎಲಿಮೆಂಟ್ಸ್ಗಳಿಗೂ ಸಹಿತ ಎಲ್ಲಾ ಸವಲತ್ತುಗಳು, ವಿಲಾಸಿ ಜೀವನ ನೀವು ಹೇಳಿದಾಗೆ ಸಿಗ್ತಾನೆ ಇರುತ್ತೆ. ಶಬಾಸ್ ಅವರೇ, ಕಡು ಭ್ರಷ್ಟ ಅಧಿಕಾರಿಗಳು ಇದಾರೆ ಎನ್ನುವಂಥದ್ದಕ್ಕೆ ಈ ವಿಡಿಯೋನೇ ಸಾಕ್ಷಿ. ನಾವು ಕೂಡ ನೋಡಿದ್ವಿ, ಆ ಫೋಟೋಗಳಲ್ಲೂ ಕೂಡ ಗಮನಿಸಿದ್ವಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ. ಕಡು ಭ್ರಷ್ಟರು ತುಂಬಿಕೊಂಡಿದ್ದಾರೆ ಜೈಲಿನಲ್ಲಿ.
ಜೈಲಿನಲ್ಲಿ ಕೊಲೆ ಮಾಡಿದವರು, ಸುಲಿಗೆ ಮಾಡಿದವರು ಮಾತ್ರ ಹೋಗೋದಲ್ಲ, ಜೈಲಿಗೆ ಹೋರಾಟ ಮಾಡಿದವರು ಕೂಡ ಇರ್ತಾರೆ. ತುಂಬಾ ಜನ ಕೇಳ್ತಾ ಇದ್ರು ನನ್ನ ಹತ್ರ, ದರ್ಶನ್ ಒಳ್ಳೆಯವ್ರ ಸಂಪರ್ಕ ಹೆಂಗ್ ಮಾಡೋಕ್ ಸಾಧ್ಯ, ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ಗಳ ಜೊತೆನೆ ಇರಬೇಕು ಅಂತೇಳಿ, ಬಟ್ ಹೋರಾಟಗಾರರು ಇರ್ತಾರೆ. ಸರ್, ನೀವು ಏನ್ ಹೇಳ್ತೀರಾ ಈ ಬಗ್ಗೆ? ಸರ್, ಜೀವನದಲ್ಲಿ ನನ್ಗನ್ಸುತ್ತೆ ಯಾವುದೇ ಯುವಕ ಬೆಳಿಬೇಕು ಅಂದ್ರೆ ಈ ಗಾಂಧೀಜಿ ಅವ್ರನ್ನ, ಸುಭಾಷ್ ಚಂದ್ರ ಅವ್ರನ್ನ, ಈಗ ರೀಸೆಂಟ್ ಆಗಿದ್ದು ನಮ್ಮ ಕಣ್ಮುಂದೆ ಯಡಿಯೂರಪ್ಪ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ, ಇವರೆಲ್ಲ ಜೈಲಿಗೆ ಹೋಗಿ ಬಂದಿರೋದು. ಜೈಲಿಗೆ ಹೋಗಿ ಬಂದಂಗೆ ಯಾವುದೇ ರೀತಿಯ ಇವ್ರದ್ದು ಇತಿಹಾಸ ಇಲ್ಲ. ಜೈಲು ಅಂದ ತಕ್ಷಣ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಈಗ ದರ್ಶನ್ ಮೇಲೆ ಈಗ ಅವರು ಲೀಗಲ್ ಆಗಿ ಹೋಗ್ಬೇಕಂದ್ರೆ ನನಗೆ ಹೇಳಕ್ಕೆ ಭಯ ಆಗ್ತಾ ಇದೆ. ನನ್ನ ಲೈಫಲ್ಲಿ ನಾನು ಹೆದರೋನಲ್ಲ. ಇವತ್ತು ಜೈಲ್ ಅಂದ ತಕ್ಷಣ ಹೇಳಕ್ಕೆ ಭಯ ಆಗ್ತಾ ಇದೆ. ಯಾಕಂದ್ರೆ ಮನೆತನದಲ್ಲಿ ಆಗುವಂತ ಕಷ್ಟಗಳು, ನಮ್ಮ ಕುಟುಂಬಗಳಲ್ಲಿ ನೋಡುವಂತಹ ದೃಷ್ಟಿ, ನಮಗೆ ನೋಡಿರುವಂತದ್ದು, ಇದೆಲ್ಲ ಕಣ್ಣೀರು ಬರುತ್ತೆ ಜೈಲ್ ಅಂದ್ರೆ. ಯಾಕಂದ್ರೆ ಇವತ್ತು ಇವ್ರು ಹೇಳಿದ್ರು, ಒಬ್ಬ ನಟ ಅಂದ ತಕ್ಷಣ ನಾವು ಅವ್ರಿಗೆ ತಗೊಳ್ಳೋದಲ್ಲ, ಬಹಳಷ್ಟು ಸಾಮಾಜಿಕವಾಗಿ ತುಂಬಾ ಜನ ಜೈಲಲ್ಲಿ ಇದ್ದಾರೆ ಅಂತ ಹೇಳಿ. ನಾನು ನನ್ನ ಕಣ್ಮುಂದೆ ನೋಡಿದಾಗ, ನಾನು ಜೈಲು ಅಂದ ತಕ್ಷಣ ನನಗೆ 153, 501, 504 ಆ ಥರ ಎಲ್ಲ ಸೆಕ್ಷನ್ಗಳು ಹಾಕಿ ಯಾರೋ ಹೋಗಿ ನನ್ನ ಮೇಲೆ FIR ಮಾಡಿಸಿದ್ರು. ಅದಕ್ಕೆ ಹೋಗಿ 71 ದಿನ ನಾನು ಜೈಲಲ್ಲಿ ಇರಬೇಕಾಗಿತ್ತು. ಮೊದಲನೇ ಕಷ್ಟ ಅಂತ ನೋಡಿದ್ದು ಈ ಕುಟುಂಬದವರು ಕೈ ಬಿಟ್ಬಿಡ್ತಾರೆ ಫಸ್ಟು. ಯಾಕಂದ್ರೆ ಅವನ ಮೇಲೆ ನನ್ನ ಟಿವಿಗಳೆಲ್ಲ ಬ್ರೇಕಿಂಗ್ ನ್ಯೂಸ್ ತೋರಿಸ್ಬೇಕಾದ್ರೆ ಫಸ್ಟ್ ಕೈ ಬಿಡೋದೇ ಕುಟುಂಬದವರು. ಆಮೇಲೆ ಇವತ್ತು ದರ್ಶನ್ ಅವ್ರಿಗೂ ಜನ ಕೈ ಬಿಟ್ಟಿಲ್ಲ. ಯಾರು ಏನಾರ ಮಾಡ್ಕೊಳ್ಳಿ, ಇವತ್ತು ಎಷ್ಟು ಜನ ಕೆಟ್ಟದಾಗಿ ಹೇಳ್ತಾವ್ರೆ. ಇವರೇ ನಾಳೆ ದಿವಸ ಅವ್ರು ರಿಲೀಸ್ ಆಗಿ ಬಂದ್ರೆ ಅಭಿಮಾನಿಗಳು, ಇದ್ ನೀವು ನೆನ್ಪಿಟ್ಕೊಳ್ಳಿ. ಎರಡನೇದು, ಅಲ್ಲಿಂದ ಆಚೆ ಬಂದ್ಮೇಲೆ ನಾವು ಮತ್ತೆ ಅಪರಾಧ ಮಾಡ್ಬೇಕು ಅಂತ ಅಲ್ಲ, ಆ ಅಪರಾಧವನ್ನು ತಿದ್ಕೊಂಡು ಮುಂದಿನ ಸಲ ನಮ್ಮಲ್ಲಿ ಹೇಳ್ತಾರೆ 5 ನಿಮಿಷದ ಸಿಟ್ಟು 17 ವರ್ಷದ ಜೈಲು ಅಂತ. ಇದು ಅವಶ್ಯಕತೆ ಇಲ್ಲ. ಈಗ ಇವ್ರದ್ದು ಫೋಟೋ ಆಚೆ ಬಂದಿದೆ, ನಾವೆಲ್ಲ ನೋಡಿದೀವಿ. ಜೈಲ್ ಹೋದ ತಕ್ಷಣ ಈಗ ರೈಟ್ ಸೈಡ್ ಅಲ್ಲಿ ಲೇಡೀಸ್ ಬ್ಯಾರಕ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಸೆಲ್ ಅಂತ ಮಾಡಿದ್ದಾರೆ. ಬಂದಿರೋ VIP ಗಳಿಗೆ ಅಥವಾ ಯಾವ್ದಾದ್ರು ಸೆಲೆಬ್ರಿಟಿ ಈ ತರ ಅರೆಸ್ಟ್ ಆಗಿದ್ರೆ ಇವ್ರಿಗೆಲ್ಲ ಆ ಕಡೆ ಇಡ್ತಾರೆ. ಅದಕ್ಕೂ ಅಂತಾನೆ ಒಂದು LG ಕೊಟ್ಟಿರ್ತಾರೆ, ಅವ್ರಿಗೆ ನೋಡ್ಕೊಳಕ್ ಅಂತಾನೆ ಸೆಲ್ ಇರುತ್ತೆ. ಸರ್, ಅಲ್ಲಿ ಎಲ್ಲ ಇರುತ್ತೆ, ಬಟ್ ನೆಮ್ಮದಿ ಒಂದಿರಲ್ಲ. ನೀವು ಎಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟರು ನೆಮ್ಮದಿ ಬರಲ್ಲ ಅಲ್ಲಿ. 71 ದಿನ ಆದ್ಮೇಲೆ ನಾವು ಮನೆಗಳಿಗೂ ಫೋನ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಒಂದು ಇದು ಸಿಗುತ್ತೆ, ಟೋಕನ್ ಅನ್ನು ತಗೊಂಡು ಲೈನ್ ಅಲ್ಲಿ ನಿಂತ್ಕೊಂಡು ಫೋನ್ ಮಾಡ್ಬೇಕು. ಒಂದ್ ತಟ್ಟೆ ಆಮೇಲೆ ಅಲ್ಲಿ ಅನ್ನ ತಿಂದವರು ಯಾವತ್ತು ಆಚೆ ಬಂದು ಜೈಲಿಂದ ಆ ಜೀವನನೇ ಬೇಡ ಅನ್ನಿಸ್ಬಿಡುತ್ತೆ ಸರ್ ನಿಮ್ಗೆ. ಯಾಕಂದ್ರೆ ಈ ನೀರ್ ಹೆಂಗಿದೆಯೋ ಈ ನೀರಿನ ತರ ಸಾರಿರುತ್ತೆ ಆ ಜೈಲಲ್ಲಿ ಸಾರು. ಈಗ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಅವ್ರಿಗೆ ಇಷ್ಟ ಐಷಾರಾಮಿ ಕೂತಿದ್ದಾರೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಇದ್ರು, ಅವ್ರದ್ದು ಯಾಕೆ ವಿಡಿಯೋ ಅಥವಾ ಯಾವ್ದು ಫೋಟೋ ರಿಲೀಸ್ ಆಗಿಲ್ಲ? ಈಗ DK ಶಿವಕುಮಾರ್ ಅವರು ಇದ್ರು, ಅವ್ರು ಪೊಲಿಟಿಷಿಯನ್, ಇವರು ನಟ ಅನ್ನೋದಲ್ಲ, ಎಲ್ಲ ರೌಡಿಗಳು ಇದ್ದಾರೆ ಜೈಲಲ್ಲಿ. ಯಾರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಆ ಜೈಲೇ ಒಂದು ಸಮಾಜ ಆಗಿದೆ. ಈಗಲೂ ಅಷ್ಟೇ ಪೊಲಿಟಿಷಿಯನ್ಸ್ ಇದ್ದಾರೆ ಸರ್, ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಬಟ್ ಜೈಲ್ ಬಗ್ಗೆ ಮಾತಾಡ್ಬೇಕಂದ್ರೆ, ಅಲ್ಲಿಂದ ನಾನು ಅಲ್ಲಿದ್ದೆ ಜೈಲಲ್ಲಿ 71 ದಿವಸ, 18 ಪುಸ್ತಕಗಳನ್ನು ಓದಿ ಆಚೆ ಬಂದೆ. ನಾನು ಒಂದು ಅಲ್ಲೇ ಕೂತ್ಕೊಂಡು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷವನ್ನು ಕಟ್ಟಿದೆ. ಯಾಕಂದ್ರೆ ಕಡು ಬಡವರು ಬಾಡಿ ವಾರೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಬಾಡಿ ವಾರೆಂಟ್ ಅಲ್ಲಿ ನೀವು ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಂಗಿಲ್ಲ ಅಂತ. CS ಬಂದು ಅವಾಗ ಚೆಕ್ ಮಾಡ್ತಾ ಇರ್ತಾರೆ. ಎಷ್ಟೋ ಹುಡುಗರಿಗೆ ಪೊಲೀಸ್ ಅವ್ರ ಮುಂದೆ ಹೋಗಿ ನಾವು ಬಾಡಿ ವಾರೆಂಟ್ ಅಲ್ಲಿ ಇರೋದು, ನಮ್ಮನ್ನ ಬೇಲ್ಗೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಕೇಳುವಂತ ಶಕ್ತಿನೂ ಅಲ್ಲಿ ಇರಲ್ಲ. ನಾನು ಬಹಳಷ್ಟು ಜನಕ್ಕೆ ನಾನು ಅಲ್ಲಿ ಎಲ್ಲ ಮಾತಾಡಿದೀವಿ ಸರ್, ಎಲ್ಲ ಸ್ವಾಭಾವಿಕವಾಗಿ. ಏನು ಜೈಲ್ ಅಂತ ತಕ್ಷಣ ತಗೊಂಡೋಗಿ ನಿಮ್ಗೆ ಒಳಗಡೆ ಆಗ್ಬಿಟ್ಟು ಪೊಲೀಸ್ ಅವ್ರು ಕೊಟ್ಟಿದ್ದಾರೆ, LG ನೋಡ್ಕೋತಾ ಇದಾರೆ ಅಂದ್ರೆ ನೀನ್ ಮಲಗಬಾರ್ದು, ಎದ್ದಿರ್ಬೇಕಣ, ನೀನ್ ಹಿಂಗೆ ಕೂತಿರ್ಬೇಕಣ, ಇವೆಲ್ಲ ಜೈಲಲ್ಲ. ಜೈಲ್ ಅಂದ ತಕ್ಷಣ ಒಳಗಡೆ ಹೋದ್ರೆ ನೀವು, ನಿಮ್ಗೆ ಎಲ್ಲ ತಿನ್ನಕ್ಕೂ ಅನ್ನ ಇದೆ, ಟೈಮ್ ಊಟ ಹಾಕ್ತಾ ಇರ್ತಾರೆ. ಬಟ್ ಇಲ್ಲಿನ ವ್ಯವಸ್ಥೆಗೆ ಅಲ್ಲಿನ ವ್ಯವಸ್ಥೆಗೆ ಎಷ್ಟು ಎತ್ತರ ಇರುತ್ತೆ ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ನಾವ್ ಯಾರನ್ನು ಅಪರಾಧಿ ಅಂದ ತಕ್ಷಣ ಅವನು ಜೈಲ್ಗೆ ಹೋಗ್ಬಿಡಿದಾನ ಅಂದ್ರೆ ಅಪರಾಧಿ ಅಲ್ಲ ಸರ್. ಯಾಕಂದ್ರೆ ಅವ್ರು ಹೋರಾಟ ಮಾಡಿ ಹೋಗಿರ್ತಾರೆ, ಕೆಲವರು ಏನೋ ಕಳ್ತನ ಮಾಡಿ ಹೋಗಿರ್ತಾರೆ. ಅವನು ಹೊಟ್ಟೆ ಪಾಡಿಗೆ ಮಾಡೋದ್ನೋ, ಬೇಕು ಅಂತ ಮಾಡೋದ್ನೋ, ಇಲ್ಲ ಮಾಡಿಸ್ಲೇಬೇಕು
ಬೇಕು ಅಂತ ಅವನ ಕೈಲಿ ಮಾಡಿಸಿದ್ರು. ಎಷ್ಟೋ ಅಮಾಯಕರು ಹುಡುಗರ ಕೈಲಿ ಏನೇನ್ ಮಾಡಿಸಿಲ್ಲ. ಹೌದು. ಎಷ್ಟೋ ಪೊಲೀಸ್ನವರು ಆಕಸ್ಮಿಕವಾಗಿ ಯಾರ್ದೋ ಹೆಸರನ್ನ ಯಾರಿಗೋ ಫಿಟ್ ಮಾಡಿ ಕಳ್ಸಿರೋ ಅಂತ ಅಗತ್ಯಗಳು ಇದೆ. ಈ ತರ ಎಲ್ಲ ಇರ್ಬೇಕಾದ್ರೆ ಜೈಲ್ನ ನಾವು ಜೈಲೇ ಹಿಂಗೆ ಆಗಿದೆ ಅನ್ನೋದಕ್ಕಿಂತ ಜಾಸ್ತಿ ನಾವು ಒಂದು ದರ್ಶನ್ ಅವ್ರು ಹೋಗಿದ್ದಾರೆ ಇವತ್ತು, ನಾಳೆ ಖಂಡಿತ ಬರ್ತಾರೆ. ಆಮೇಲೆ ನಾನು ಹೇಳಿದ್ನಲ್ಲ, ಇದೇ ಯಾರು ಅವ್ರ ಬಗ್ಗೆ ಕೆಟ್ಟದಾಗ ಹೇಳ್ತಾ ಇದಾರೋ ಅವರೇ ಅಭಿಮಾನಿಗಳಾಗಿ ಲೈನಲ್ಲಿ ನಿಂತ್ಕೋತಾರೆ. ನೋಡೋಣ ಏನಾಗಬಹುದು ಮುಂದಿನ ಹಂತದಲ್ಲಿ. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಕನ್ನಡ ಒಕ್ಕೂಟದ ಅಧ್ಯಕ್ಷರಾಗಿರುವಂತ ನಟರಾಜ್ ಬೊಮ್ಮಸಂದ್ರ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗೊತ್ತಿರುವಂತ ವಿಚಾರ ಸರ್, ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಈ ಹಿಂದೆಯೂ ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೇ ರೀತಿಯಾದಂತ ಪ್ರಕರಣಗಳು ಆಗಿತ್ತು. ಮೊನ್ನೆ ಈ ಫೋಟೋ ವೈರಲ್ ಆಗೋಕ್ಕಿಂತ 2-3 ದಿನಗಳ ಹಿಂದೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ದಾಳಿಯನ್ನು ನಡೆಸಿದ್ರು, ರೇಡ್ ಮಾಡಿದ್ರು. ಅಲ್ಲೇನಾದ್ರೂ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಈಗ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನ್ ಸರ್? ರಾಜಾತಿಥ್ಯ ಬಂದು ಬರೀ ದರ್ಶನಿಗೆ ಮಾತ್ರ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ದುಡ್ಡಿರೋನು ಅಲ್ಲಿ ಹೋದ್ರೆ ಎಲ್ಲರಿಗೂ ರಾಜಾತಿಥ್ಯ ಸಿಗುತ್ತೆ. ಓಕೆ, ಅಲ್ಲಿ ನಾವು ಅನ್ಕೊಂಡಂಗೆ ಜೈಲು ಅದು ಇರೋದಿಲ್ಲ, ಒಂದು ಅರಮನೆ ಥರನೇ ಇರುತ್ತೆ. ದುಡ್ಡಿದ್ರೆ ನೀವು ಎಂಥ ಐಭೋಗ ಬೇಕಾದರೂ ಅಲ್ಲೇ ಅನುಭವಿಸ್ಬೋದು. ಅಂದರೆ ಒಂದು ಹೆಣ್ಣಿನ ಬಗ್ಗೆ ನನಗೆ ಗೊತ್ತಿಲ್ಲ, ಎಣ್ಣೆ ಬಗ್ಗೆ ನನಗೆ ಗೊತ್ತಿಲ್ಲ, ಎಣ್ಣೆನೂ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಕಂಡಿರೋಂಥ ಸತ್ಯ, ದುಡ್ಡು ಕೊಟ್ಟರೆ ನಿಮಗೆ ಬೀಡಿ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಹೆರಾಯಿನ್ ಇದು ಗಾಂಜಾ ಎಣ್ಣೆ ಬರುತ್ತಲ್ಲ, ಮಾದಕ ವಸ್ತು, ಅದು ಅಲ್ಲೇ ನಾವು ಒಂದು 80-100 ಜನ ಇರ್ತೀವಿ ಒಂದು ರೂಮಲ್ಲಿ, ಒಂದು ಬ್ಯಾರಕಲ್ಲಿ. ಅಲ್ಲೇ ಒಂದು ಪೆಟ್ಟಿ ಅಂಗಡಿ ಸಣ್ಣದು ಒಂದು ಟೇಬಲ್ ಹಾಕ್ಕೊಂಡು ಅಲ್ಲೇ ಇಟ್ಕೊಬಿಡ್ತಾರೆ. ಬಿಸ್ಕೆಟು, ಇದು ಚಕ್ಲಿ, ನಿಪ್ಪಟ್ಟು, ಅದ್ರ ಜೊತೆಲಿ ಈ ಸಿಗರೇಟು, ಬೀಡಿ, ಆಮೇಲೆ ಎಣ್ಣೆ ಬರುತ್ತಲ್ಲ ಗಾಂಜಾ ಎಣ್ಣೆ, ಅದ್ರ ಮೇಲೆ ಹಾಕ್ತಾನೆ ಅವನು. ಒಂದು ವಿಕ್ಸ್ ಡಬ್ಬ ಎತ್ಕೊಂಡು ಒಂದು ಇದಿರುತ್ತೆ ಏನು ಸ್ಕ್ರೂ ಡ್ರೈವರ್ ಥರದೊಂದು, ಅದರಲ್ಲಿ ಅವನು ಹಾಕ್ತಾ ಇರ್ತಾನೆ. ಹಿಂಗೆ ಹಾಕಿ ಅಲ್ಲೇ ಕುತ್ಕೊಂಡು ಕುಡಿತಾ ಇರ್ತಾರೆ. ಅಲ್ಲಿ ವಯಸ್ಸಾದವ್ರು ಇರ್ತಾರೆ, ಆಮೇಲೆ ಹಾರ್ಟ್ ಪೇಷಂಟ್ಗಳಿರ್ತಾರೆ, ಬೀಡಿ ಸಿಗರೇಟ್ ಹೊಗೆ ಇಷ್ಟ ಆಗದಿರೋರು ಇರ್ತಾರೆ. ಅಷ್ಟು ಜನನು ಅಲ್ಲಿ ಒಂದೇ ಸತಿ ಅಟ್ ಎ ಟೈಮ್ 10-20 ಜನ ಹೋಗಿ ಅಲ್ಲಿ ಟಾಯ್ಲೆಟಲ್ಲಿ ಬೀಡಿ ಸಿಗರೇಟ್ ಹೊಡಿತಾ ಇರ್ತಾರೆ. ಮತ್ತೆ ಅಲ್ಲಿ ಹೋಗಿದ ತಕ್ಷಣ ಒಬ್ಬ ಕೋತಿಪಯ್ಯ ಅಂತ ಇದ್ದಾನೆ ಬ್ಯಾರಕ್ಕಲ್ಲಿ, ಅವನಿಗೆ ಸಂಪೂರ್ಣ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅವನು ಓಪನ್ ಮಾರ್ಕೆಟ್ ರಾತ್ರಿ 8 ಗಂಟೆ ಆಗಿದ್ದ ತಕ್ಷಣ ಅದು ಶುರು ಆಗ್ತದೆ. ರಾತ್ರಿ 8 ಗಂಟೆಯಿಂದ 11-12 ಗಂಟೆ ಗಂಟ ಅವನು ಅಲ್ಲಿ ಒಂದಷ್ಟು ಸಹಚರ ಅವ್ನು ಬರ್ತಾರೆ. ಅಂದರೆ ಬೇರೆ ಬೇರೆ ಬ್ಯಾರಕ್ಗಳಿರೋರೆಲ್ಲ ಬಂದು ಅದೇ ಜಾಗದಲ್ಲಿ ಸಿಗರೇಟ್ ತೊಗೊಳ್ತಾರೆ. ಸಿಗರೇಟ್ ಬಂದು ಅಲ್ಲಿ 40 ರೂಪಾಯಿ ಒಳಗಡೆ, ಅಂದರೆ ಮೇನ್ ಜೈಲಲ್ಲಿ. ನೀವು ಕ್ವಾರಂಟೈನಲ್ಲಿ ಹೋಗ್ಬೇಕಾದ್ರೆ ಒಂದು ಸಿಗರೇಟು 100 ರೂಪಾಯಿ, ಒಂದು ಸಿಗರೇಟ್ ಪ್ಯಾಕ್ ಬಂದು 1000 ರೂಪಾಯಿ, ಒಂದು ಸಿಗರೇಟ್ ಪ್ಯಾಕ್, ಒಂದು ಬೀಡಿ ಪ್ಯಾಕೆಟ್ ಬಂದು 500 ರೂಪಾಯಿ. ಎಲ್ಲಿ? ಕ್ವಾರಂಟೈನಲ್ಲಿ. ನೀವು ತಿಳ್ಕೊಂಡಿರ್ಬೋದು, 10 ದಿವಸ ನಾನು 17 ದಿವಸ ಇದ್ದೀನಿ, ಯಾವುದೋ ಒಂದು ಅಟ್ರಾಸಿಟಿ ಕೇಸಲ್ಲಿ ಒಳಗಡೆ ಹೋದೆ. ಅಂದರೆ ವ್ಯವಸ್ಥೆ ಎಲ್ಲಿ ಬದಲಾಗಬೇಕಾದ್ರೆ ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ವ್ಯವಸ್ಥೆ ಬದಲಾಗಬೇಕು. ಆ ಪೊಲೀಸ್ ಸ್ಟೇಷನ್ ವ್ಯವಸ್ಥೆ ಬದಲಾಯಿತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಬದಲಾಗ್ತದೆ. ಇಲ್ಲಿ ಏನಾಗ್ತದೆ, ಎಷ್ಟೋ ಜನ ನಾವು ಈಗ ಜೈಲಿಗೆ ಹೋಗಿದ್ದೀವಿ ಅಂದರೆ ಅಲ್ಲಿ ಒಳಗಡೆ ಕೊಲೆ ಮಾಡಿರೋರು ಪಕ್ಕದಲ್ಲಿ ಮಲಗಿರ್ತಾರೆ, ರೇಪ್ ಮಾಡಿರೋರು ಮಲಗಿರ್ತಾರೆ, ಕಳ್ತನ ಮಾಡ್ಕೊಂಡು ಬಂದಿರೋರು ಪಕ್ಕದಲ್ಲೇ ಮಲಗಿರ್ತಾರೆ, ಒಬ್ಬ ಆಫೀಸರು ನಮ್ಮ ಪಕ್ಕದಲ್ಲೇ ಇರ್ತಾನೆ. ಅಂದರೆ ಎಲ್ಲ ಥರ ಆರೋಪಿಗಳನ್ನ ನಾವು ಅಲ್ಲಿ ನೋಡ್ತೀವಿ. ಆರೋಪಿಗಳಿರ್ಬೋದು, ಅಪರಾಧಿಗಳಿರ್ಬೋದು, ಎಲ್ಲರ ಜೊತೆ ಒಡನಾಟದಲ್ಲಿ ಇಲ್ಲಿರ್ತೀವಿ. ಆದರೆ ಒಂದು ಚೆಕ್ಕಿಂಗ್ ಮಾಡಬೇಕು, ಒಳಗಡೆ ಹೋಗ್ಬೇಕಾದ್ರೆ ಒಂದು ಗಾಂಜಾ, ಅದು ಒಂದು ಇದು ಏನಂತಾರೆ, ಅದು ತಂಬಾಕು, ಒಂದು ತಂಬಾಕು ಎಲೆ ಸಿಕ್ಕಿದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ ಪೊಲೀಸರು. ಅಂದರೆ ಗೇಟಿಂದ ಒಳಗಡೆ ಹೋಗ್ಬೇಕಾದ್ರೆ ನಾವು ಒಳಗಡೆ ಹೋಗಿದ್ದಷ್ಟೇ ಅಲ್ಲಿ ಎಲ್ಲವೂ ರಾಜಾರೋಷವಾಗಿ ನಮಗೆ ಸಿಗ್ತದೆ. ಎಸ್, ವೆಲ್ ಸರ್, ವೆಲ್. ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಜೈಲಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ, ಕಡು ಭ್ರಷ್ಟ ವ್ಯವಸ್ಥೆ ಅಂತ ನಾನು ಹೇಳ್ತಾ ಇದ್ದೆ. ಟೀಕೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಇಂಥ ವ್ಯವಸ್ಥೆಗಳನ್ನ ಕೊಟ್ರೆ, ನಾನು ಆಗ್ಲೂ ಕೂಡ ಹೇಳಿದ್ದೆ ಇದೇ ವಿಚಾರವನ್ನ, ಮನ ಪರಿವರ್ತನೆಗಂತ ಜೈಲಿಗೆ ಹೋದವರಿಗೆ ವಿಲಾಸಿ ಜೀವನ ಸಿಕ್ಕಿದ್ರೆ ಹೆಂಗ್ ಬದಲಾಗ್ತಾರೆ ಸ್ವಾಮಿ. ಜೈಲಿನಲ್ಲಿ ನಟ ದರ್ಶನ್ ಹಾಗೇನೆ ಬೇರೆ ಬೇರೆ ಖೈದಿಗಳು ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ರಮೇಶ್ ಸರ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋಣ. ಕನ್ನಡ ಚಿತ್ರರಂಗ ಬೇರೆ ಇಂಡಸ್ಟ್ರಿಗಳಿಗೆ ಒಂದು ರೀತಿ ಮಾದರಿಯಾಗಿರುವಂಥ ಚಿತ್ರರಂಗ. ಅದೆಷ್ಟೋ ದೊಡ್ಡ ದೊಡ್ಡ ನಟರು ನಮ್ಮಲ್ಲಿ ಹುಟ್ಟಿ ಬೆಳೆದಿದ್ದಾರೆ, ಅದೆಷ್ಟೋ ಚಂದದ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಂಥದ್ರ ಮಧ್ಯೆಯಲ್ಲಿ ನಟ ದರ್ಶನ್, ಅದೆಷ್ಟೋ ಫ್ಯಾನ್ ಫಾಲೋವರ್ಸ್ ದರ್ಶನ್ಗೂ ಕೂಡ ಇದ್ದಾರೆ. ಆದರೆ ಈ ವ್ಯಕ್ತಿ ಇಂಥ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಿಮಗೆ ನಮ್ಮ ಚಿತ್ರರಂಗ ನಮ್ಮ ಹೆಮ್ಮೆ. ಯಾಕಂತಂದ್ರೆ ಅಣ್ಣವ್ರು ಒಂದು ಸಿನಿಮಾ ಮಾಡ್ತಾರೆ, ದಾರಿ ತಪ್ಪಿದ ಮಗ. ಓಕೆ, ಆ ಸಿನಿಮಾ ಒಂದರಲ್ಲಿ ಬಿಟ್ಟು ಬೇರೆ ಯಾವುದೇ ಸಿನಿಮಾದಲ್ಲಿ ಅವ್ರು ಸಿಗರೇಟನ್ನು ಹಿಡ್ದಿಲ್ಲ, ಮದ್ಯದ ಬಾಟಲಿಯನ್ನು ಹಿಡ್ದಿಲ್ಲ. ಅವರು ಆಲ್ಮೋಸ್ಟ್ ಅವ್ರ ಚಿತ್ರಗಳಲ್ಲೆಲ್ಲನೂ ಈ ಆಲ್ಕೋಹಾಲ್ ವಿರುದ್ಧ ಅವ್ರ ಪ್ರತಿಭಟನೆ.
ಅವರು ನಾನು ಜನಕ್ಕೆ ರೋಲ್ ಮಾಡಲ್ಲ ಅಂತ. ಅನೇಕ ಜನ ಇವತ್ತಿಗೂ ಅಣ್ಣವ್ರನ್ನ ಫಾಲೋ ಮಾಡ್ತಾರೆ ಅಂತಂದ್ರೆ ಅವರ ಆವ ಭಾವ, ಅವರ ನಡೆ ನುಡಿ, ಅವರ ಜೀವನ ಪ್ರತಿಯೊಂದು ಮಾದರಿ ಅಂತ. ಹೌದು ಹೌದು. ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ಅನೇಕ ಪದವೀಧರರು ಸರ್ಕಾರಿ ಕೆಲಸ ಏನು ನಮಗೆ ಮುಖ್ಯ ಅಲ್ಲ, ನಮ್ಮ ಊರು ಮುಖ್ಯ, ನಮ್ಮ ಸಮಾಜ ಮುಖ್ಯ, ಪ್ರಕೃತಿ ಮುಖ್ಯ ಅಂತೇಳಿ ವಾಪಸ್ ಹಳ್ಳಿಗಳಿಗೆ ಹೋಗಿ ಏನು ಅವರು ರೈತರಾಗಿದ್ದು ನಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದ್ದಾವೆ. ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಅವರು ತೀರಾ ಈ ಅವರು ಸಾಯ್ದಿದ್ದಕ್ಕೆ 2 ವರ್ಷ ಮೊದಲು ಒಂದು ಸಿನಿಮಾ ಚಿತ್ರೀಕರಣ ಆಗ್ತಾ ಇರುತ್ತೆ. ಅವರು ವಿದೇಶದಿಂದ ಹಂಗೆ ಬಂದು ನೇರವಾಗಿ ಚಿತ್ರೀಕರಣಕ್ಕೆ ಹೋಗ್ಬಿಡ್ತಾರೆ ಆ ಜಾಗಕ್ಕೆ. ಆಗ ಅವ ಒಂದು ಕ್ಯಾಬ್ರೆ ನೃತ್ಯ, ಅದು ಕ್ಯಾಬ್ರೆ ನೃತ್ಯ ಆದರೂ ಕೂಡ ಆ ಸಹನಟಿ ಒಪ್ಪಿಗೆ ಇದ್ದರೂ ಕೂಡ ಅವ್ರು ಎಲ್ಲೂ ಕೂಡ ವಲ್ಗರಲ್ಲಿ ಆಕ್ಟ್ ಮಾಡೋಕೆ ಒಪ್ಪೋದಿಲ್ಲ. ಯಾಕೆಂದರೆ ಆ ಪ್ರಜ್ಞೆ ಇಲ್ಲ, ನನ್ನನ್ನು ಫಾಲೋ ಮಾಡೋ ಜನ ಇದ್ದಾರೆ, ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮಾಡಬೇಕು ಅಂತೇಳಿ ಆ ಹಿರಿಯ ನಟರು ಒಂದು ಮೇಲ್ಪಂಕ್ತಿ ಹಾಕ್ಕೊಟ್ಟಿದ್ರು. ರಾಜ್ಕುಮಾರ್ ಅವರು ಬದುಕಿರೋವರೆಗೂ ಅವ್ರು ಎಷ್ಟೇ ಅವರು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳು ಅವ್ರ ಮೇಲೆ ಪ್ರೆಸರ್ ಮಾಡಿ ನೀವು ರಾಜಕಾರಣಕ್ಕೆ ಬಂದು ನಿಮ್ಮನ್ನು ಮಂತ್ರಿ ಮಾಡ್ತೀವನ್ನೋ ಆಮಿಷ ತೋರಿಸ್ರು ಕೂಡ ಅವ್ರ ರಾಜಕಾರಣಕ್ಕೆ ಬರಲ್ಲ. ಯಾಕಂದರೆ ಈ ನಾಡಿನ ಪ್ರತಿಯೊಬ್ಬರ ಋಣದಲ್ಲಿ ನಾನಿದ್ದೇನೆ, ಪ್ರತಿಯೊಬ್ಬರು ನನಗೆ ಅಭಿಮಾನಿಗಳು, ನಾನು ಅವ್ರ ಮನಸ್ಸನ್ನು ನೋಯಿಸಬಾರ್ದು, ಯಾವುದೋ ಒಂದು ಪಕ್ಷಕ್ಕೆ ನಾನು ಸೀಮಿತನಾಗಬಾರ್ದು ಅಂತ. ಅದೇ ಥರ ವಿಷ್ಣುವರ್ಧನ್ ಅವರು ಸಹ ಆ 2 ಮೇರು ಪರ್ವತಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಅವರು ಹಾಕ್ಕೊಟ್ಟಿರೋ ಚಿತ್ರರಂಗ, ಅವರು ಬೆಳೆದ ಚಿತ್ರರಂಗ, ಅವ್ರ ಹೆಸರು ಹೇಳುವಂಥ ಇವರುಗಳು ಯಾವ ರೀತಿ ಇರಬೇಕಾಗಿತ್ತು, ಇನ್ನಷ್ಟು ಅವ್ರ ಹಾದಿಯಲ್ಲಿ ಮುಂದೆ ಹೋಗ್ಬೇಕಾಗಿತ್ತು, ಸಾಧ್ಯವಾದ್ರೆ ಅವ್ರ ಹಿಂದೆ ನಡಿಬೇಕಾಗಿತ್ತು. ನಾವು ಯಾಕೆ ಈಗ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು, ಜೈಲಲ್ಲಿ ನಡೀತವೆ, ಎಲ್ಲ ಜೈಲಲ್ಲಿ ನಡೀತವೆ, ಆದರೆ ದರ್ಶನ್ ಬಗ್ಗೆ ನೀವು ಎಲ್ಲರೂ ಎಷ್ಟು ಜನ ಜೈಲಿಗೆ ಹೋದ್ರೆ ಯಾಕೆ ಅಷ್ಟು ಪ್ರಚಾರ ಕೊಡಲಿಲ್ಲ? ಯಾಕೆ ದರ್ಶನ್ ಹಿಂದೆನೇ ಅಷ್ಟು ಪ್ರಚಾರ ಕೊಟ್ರಿ ಅಂತಂದ್ರೆ, ದರ್ಶನ್ ನಮ್ಮ ನಟ, ಒಬ್ಬ ಸಿನಿಮಾ ರಂಗದಲ್ಲಿ ನಾಯಕ ನಟನಾಗಿದ್ದವನು ವಿಲನ್ ಆಗಬಾರ್ದು. ಸಮಾಜದಲ್ಲೂ ಕೂಡ ಅವನು ನಾಯಕನಾಗಿರ್ಬೇಕು, ಸಮಾಜದಲ್ಲೂ ಕೂಡ ಅವನು ಮಾದರಿ ಆಗಿರಬೇಕು. ಯಾಕಂದ್ರೆ ಅವನನ್ನು ಫಾಲೋ ಮಾಡುವಂಥ ದೊಡ್ಡ ವರ್ಗನೇ ಇದೆ. ಆ ವರ್ಗಕ್ಕೆ ಅವನು ತಪ್ಪು ಸಂದೇಶ ಕೊಡಬಾರ್ದು ಅನ್ನೋದು ನಿಮ್ಮ ಒಂದು ಇಚ್ಛಾಶಕ್ತಿ ಕೂಡ. ಇವತ್ತು ದರ್ಶನ್ ಅವರು ಅಲ್ಲಿ ಒಳಗಡೆ ಅವ್ರು ಹೇಳ್ದಂಗೆ ಒಂದಷ್ಟು ಪುಸ್ತಕಗಳನ್ನ ಓದ್ಬೋದಾಗಿತ್ತು, ಇಲ್ಲ ಒಂದಷ್ಟು ಸಿನಿಮಾ ಸಂಬಂಧಪಟ್ಟ ವಿಚಾರಗಳನ್ನ ಚರ್ಚೆ ಮಾಡ್ಬೋದಾಗಿತ್ತು. ಈಗ ಹೋರಾಟಗಾರರು, ಅನೇಕ ಹೋರಾಟಗಾರರು ತಾನು ಮಾಡದಿರೋ ತಪ್ಪಿಗೋಸ್ಕರ ಹೋರಾಟಗಾರರ ಮೇಲೆ ಯಾವ ಕೇಸ್ ಬೀಳುತ್ತೆ? ನೀವು ಟ್ರೆಸ್ ಪಾಸ್ ಮಾಡಿದ್ರಿ, ಅಥವಾ ನೀವು ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ರಿ, ಈ ತರ ಕೇಸ್ ಹಾನಿ ಮಾಡಿದ್ರಿ ಅಂತ ನೀವು ಹೋರಾಟಗಾರರನ್ನ ಮಾತಾಡ್ಸ್ಬೋದಾಗಿತ್ತು, ಅಲ್ಲಿರೋ ರೈತರನ್ನ ನೀವು ಇದು ಮಾಡ್ಕೋಬೋದಾಗಿತ್ತು. ನೋಡಿ, ಒಂದು ನಿಮ್ಗೆ ಈ ವಾಹಿನಿ ಮುಖಾಂತರ ಚರ್ಚೆಯಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೋಬೇಕಾಗುತ್ತೆ. ವೀರ್ ಸಂಗಯ್ಯ ಅಂತೇಳಿ ಇವತ್ತಿಗೂ ಇದ್ದಾರೆ, ನಮ್ಮ ಮಧ್ಯೆ ಇರುವಂತ ರೈತ ಮುಖಂಡರು. ಹೋರಾಟದಲ್ಲಿ ಪೊಲೀಸ್ ಲಾಠಿ ಏಟಿಂದ ಅವ್ರು 2 ಕಿಡ್ನಿಗಳನ್ನ ಕಳ್ಕೊಂಡಿದ್ದಾರೆ. ಪ್ರತಿದಿನ ಡಯಾಲಿಸಿಸ್ ಇಂದ ಜೀವನ ಮಾಡ್ತಾ ಇದ್ದಾರೆ. ಅಂತವ್ರು ಕೂಡ ಜೈಲಲ್ಲಿದ್ರು. ಅಂತವ್ರನ್ನ ಯಾರಾದ್ರೂ ಭೇಟಿ ಮಾಡಿದ್ದೀರಾ? ಹೋರಾಟಗಾರರನ್ನ ಭೇಟಿ ಮಾಡಿದ್ದೀರಾ? ಈ ನಾಡು ನುಡಿ ಬಗ್ಗೆ ಚರ್ಚೆ ಮಾಡಿದ್ದೀರಾ? ತಪ್ಪು ಆಗ್ಬಿಟ್ಟಿದೆ, ತಪ್ಪು ಮಾಡ್ಬಿಟ್ಟಿದ್ದೀರಿ, ತಿದ್ಕೊಳ್ಳೋಕೆ ಅವಕಾಶ ಇದೆ. ಅದನ್ನ ಬಿಟ್ಟು ನೀವು ಮಾಡ್ತಾ ಇರೋದೇನು? ನಿಮ್ಮ ಸೆಲೆಬ್ರಿಟಿ ಅಂತ ಇಲ್ಲಿ ಹಾಕ್ಸ್ಕೊಂಡಿದ್ದೀರಲ್ಲ, ನಿಮ್ಮ ಸೆಲೆಬ್ರಿಟಿ ನೀವು ಕೊಡ್ತಾ ಇರುವಂತ ಸಂದೇಶ ಆದ್ರೂ ಏನು? ನಿಜ ನಿಜ ನಿಜ. ಇದು ಈಗ ನಮ್ಮ ಯಾಕೆ ನಾವು ದರ್ಶನ್ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ದರ್ಶನ್ ವೈಯಕ್ತಿಕವಾಗಿ ಯಾವುದೋ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋ ಅಥವಾ ಇನ್ನೇನೋ ಆಗಿ ಒಳಗಡೆ ಹೋಗಿ ಏನೋ ಒಬ್ಬ ರೂಢಿ ಆಗಿದ್ರೆ ಓಕೆ, ನಮಗೇನು ಆತನ ಲೆಕ್ಕ ಇಟ್ಕೊಳ್ತಾ ಇರ್ಲಿಲ್ಲ. ದರ್ಶನ್ ನಮ್ಮ ಸಾಂಸ್ಕೃತಿಕ ರಾಯಭಾರಿ ಆತ. ನಿಜ ನಿಜ ನಿಜ. ನಮ್ಮ ಏನೀಗ ಸಿನಿಮಾ ನಟರಿದಾರಲ್ಲ, ಅವರೆಲ್ಲ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು. ಅವರು ನಮ್ಮ ಮಕ್ಕಳು ಅವ್ರನ್ನ ಫಾಲೋ ಮಾಡ್ತಾರೆ, ನಮ್ಮ ಮನೆಯವರು ಅವ್ರನ್ನ ನೋಡ್ತಾರೆ, ಅವ್ರ ಹಾವಭಾವನ ಇದು ಮಾಡ್ತಾರೆ, ಹೇರ್ ಸ್ಟೈಲ್ ಅವ್ರನ್ನ ಫಾಲೋ ಮಾಡ್ತಾರೆ, ಬಟ್ಟೆಲ್ಲ ಅವ್ರು ಫಾಲೋ ಮಾಡ್ತಾರೆ, ನಡೆ ನುಡಿಗಳಲ್ಲಿ ಅವ್ರನ್ನ ಫಾಲೋ ಮಾಡ್ತಾರೆ. ಆಗ ನಮ್ಮ ಮುಂದಿನ ಯುವ ಪೀಳಿಗೆ ಏನಾಗಬಹುದು? ಖಂಡಿತ ಖಂಡಿತ ಸರ್. ಇವತ್ತು ಜೈಲುಗಳಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು, ಈ ಸರ್ಕಾರ ಸಂಬಳ ಸಿಗ್ತಲ್ವ ನಿಮಗೆ, ಇವತ್ತು ಕೆಳ ಹಂತದ ಅಧಿಕಾರಿಗಳು ಏನಾದರೂ ಟೈಟ್ ಮಾಡಿದ್ರೆ ಅವರನ್ನ ವರ್ಗಾವಣೆ ಮಾಡ್ತೀರಿ. ಅದೇ ಜೈಲಲ್ಲಿ ಇದ್ದಂತ ಒಬ್ಬ SC/ST ಸಂಬಂಧಪಟ್ಟ ಒಬ್ಬ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿಯನ್ನ ಈಗಿರುವಂತ ಈಗೇನು ಒಬ್ಬ ಹಿರಿಯ ಅಧಿಕಾರಿಗಳು ಅಲ್ಲಿ ಇರ್ಲಿಕ್ಕೆ ಬಿಡಲ್ಲ, ಸಸ್ಪೆಂಡ್ ಮಾಡಿದ್ರು ಅವರನ್ನ. ಯಾಕೆ ಮಾಡಿದ್ರು ಅಂತಂದ್ರೆ ಅವರು ಇಂಥವ್ರದೆಲ್ಲ ಇರ್ಲಿಕ್ಕೆ ಟೈಟ್ ಮಾಡ್ತಾ ಇದ್ರು. ನೋಡಿ, ಒಳ್ಳೆ ಅಧಿಕಾರಿ ವರ್ಗ ನಮ್ಮಲ್ಲಿದೆ, ಅವರನ್ನ ನಾವು ಫ್ರೀ ಆಗಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳಿ ಸಾಕು ನೀವು. ಮತ್ತೆ ಇನ್ನೊಂದು ತಮಗೆ ಹೇಳ್ಬೇಕು, ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆ ಹಾಳಾಗಿದೆ ಅಂತಂದ್ರೆ, ಒಬ್ಬ ವಾರ್ಡನ್ ಅಂತದ ಒಬ್ಬ ಅಧಿಕಾರಿ ಏನಾದರೂ ಅಲ್ಲಿ ಟೈಟ್ ಆಗಿ ಸರ್ಕಾರಿ ಆದೇಶದ ಮೇಲೆ ಏನೋ ನಡ್ಕೊಂಡಿದ್ದೆ ಆದ್ರೆ ಅವನಿಗೆ ನೇರವಾಗಿ ಥ್ರೆಟ್ ಆಗ್ತಾರೆ. ಅಲ್ಲಿಂದನೇ ಅಲ್ಲಿ ಒಳಗಡೆಯಿಂದನೇ ಬೆದರಿಕೆ ಆಗ್ತಾರೆ. ನಿನ್ನ ಮಗಳು ಇಂಥ ಶಾಲೆಯಲ್ಲಿ ಓದ್ತಾವಳೆ, ನಿನ್ನ ಮಗ ಇಷ್ಟು ಗಂಟೆಗೆ ಶಾಲೆಯಿಂದ ಬರ್ತಾನೆ, ನೋಡ್ಕೋತೀನಿ ಅನ್ನೋ ಮಾತನ್ನ ಹೇಳ್ತಾರೆ.
ಅಂಥವ್ರನ್ನ ಮನ ಪರಿವರ್ತನೆ ಮಾಡೋದೇನು? ನಿಜ ನಿಜ. ಮತ್ತೆ ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳು ಮಾಡ್ತೀರಿ NGOಗಳ ಮುಖಾಂತರ. ಅಲ್ಲಿ ಏನು ಕೈದಿಗಳು ಮನ ಪರಿವರ್ತನೆ ಮಾಡ್ತೀರಾ ಅಂತ? ಇದುವರೆಗೂ ನಮ್ಮ ದುಡ್ಡು ಖರ್ಚಾಗಿದೆ, ಯಾರಾದ್ರೂ ಮನ ಪರಿವರ್ತನೆ ಮಾಡಿದಾರಾ? ಮತ್ತೆ ಒಂದು ಸ್ನೇಹಿತರ ಮಾತಿಗೆ ನನ್ನೊಂದು ಆಕ್ಷೇಪ ಇದೆ, ಅವರು ತೋರ್ಸರು ನೀರು ತರ ಇರುತ್ತೆ ಅಲ್ಲಿನ ಊಟ ಅಂತ. ಮೊದಲು ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಸಿಲ್ವರ್ ತಟ್ಟೆಗಳಲ್ಲಿ ಊಟಕ್ಕೆ ಲೈನಾಗಿ ನಿಂತ್ಕೊಳ್ಳುವಂತ ಜೈಲುಗಳು, ಸಿಲ್ವರ್ ತಟ್ಟೆಗಳಲ್ಲಿ ಊಟ ಮಾಡುವಂತ ಜೈಲುಗಳು, ಅಥವಾ ಅಲ್ಲಿ ಸಿಗುವಂತ ಅನ್ನ ಸಾರು ತಿನ್ನುವಂತ ಜೈಲುಗಳು ಇಲ್ಲ. ಈಗ ಪ್ರತಿಯೊಬ್ಬರಿಗೂ ಜೈಲು ಅಂದ್ರೆ ಗೊತ್ತಾ, ಅಲ್ಲಿ ಹೋದ ಸಾಕು ಇನ್ನಷ್ಟು ಅವ್ರ ಕಾಂಟ್ಯಾಕ್ಟ್ ಬೆಳಿತೈತೆ, ಇನ್ನಷ್ಟು ಅವರು ಅಭಿವೃದ್ಧಿ ಆಗ್ತಾರೆ. ಆ ಜೈಲಿಂದ ಬಂದಾಗನೆ ಅವನ ಹಾವ ಭಾವ, ಅವನ ಮಾತಾಡೋ ಶೈಲಿ ಯಾರು ಅವ್ರಿಗೆ ಗೊತ್ತಾ, ಇವ್ರಿಗೆ ಗೊತ್ತಾ, ನನ್ಗೆಲ್ಲರೂ ಗೊತ್ತು ಅಂತ ಎಲ್ಲ ನಂಬರ್ಗಳನ್ನ ತಗೊಂಡ್ಬಂದಿರ್ತಾನೆ. ಹೆಂಗ್ ಸಾಧ್ಯ ಅವನು? ಸರ್, ಇಲ್ಲಿ 7ನೇ ಕ್ಲಾಸ್ ಪಾಸ್ ಮಾಡಕ್ ಆಗದಿರೋ ಬಡ್ಡಿ ಐದ ಒಮ್ಮೆ ಜೈಲ್ಗೆ ಹೋಗಿ ಬಂದಾದ್ರೆ ಒಳ್ಳೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಮಾತಾಡ್ತಾನೆ. ಖಂಡಿತ ಖಂಡಿತ ಸರ್. ಜೈಲುಗಳು ನಮ್ಮ ಮನಸ್ಸುಗಳನ್ನ ಪರಿವರ್ತನೆ ಮಾಡಬೇಕು. ಅಲ್ಲಿ ಅವರ ಪ್ರತಿನಿತ್ಯದ ಚಟುವಟಿಕೆಗಳು ಕಠಿಣವಾಗಿರಬೇಕು. ಅವ್ರಿಗೆ ಸಾಧ್ಯವಾದಷ್ಟು ಅವರಿಗೆ ದೈಹಿಕ ಕ್ಷಮತೆಯನ್ನು ಕೆಲಸ ಕೊಡಬೇಕು. ಅವರ ಜ್ಞಾನವನ್ನು ಹೆಚ್ಚಿಸುವಂತ ಹವ್ಯಾಸಗಳಲ್ಲಿ ನಡೀಬೇಕು. ಅವ್ರಿಗೆ ಓದಿಸ್ಬೇಕು. ಅವ್ರಿಗೆ ಫ್ರೀ ಇರೋಕೆ ಬಿಡಬಾರ್ದು. ಈಗ ಏನಾಗ್ತಾ ಇದೆ, ಅವ್ರನ್ನ ಬಂದ್ರು, ಊಟ ಮಾಡಿದ್ರು, ಹೋದ್ರು. ಸರ್, ಈಗ ತಾವೇ ನೋಡಿದ್ರಿ, ಯಾವುದೋ ಬನಶಂಕರಿಂದ ಒಂದು ಹೋಟೆಲಿಂದ ಬಿರಿಯಾನಿ ಅಂತೆ. ಹೆಂಗೆ ಸರ್ ಸಾಧ್ಯ? ಮತ್ತೆ ಅವನು ನೋಡಕ್ಕೆ ಸೆಲೆಬ್ರಿಟಿಗಳು, ಒಂದಷ್ಟು ಸೆಲೆಬ್ರಿಟಿಗಳು. ನಮ್ಮ ಜನಕ್ಕೆ ಏನಾದ್ರು ಪ್ರಜ್ಞೆ ಇತ್ತು ಅಂದ್ರೆ, ಜ್ಞಾನ ಇತ್ತು ಅಂದ್ರೆ, ಯಾರ್ಯಾರು ಅವ್ನು ನೋಡಕ್ ಹೋಗಿದಾರಲ್ಲ ಅವ್ರನ್ನೆಲ್ಲ ತಿರಸ್ಕಾರ ಮಾಡಬೇಕು. ಮತ್ತೆ ಕೆಲವರು, ಸರಿ ಒಂದ್ ಹೇಳ್ಬಿಡ್ತೀನಿ, ಕೆಲವು ನಟ ನಟಿಯರು ಅವ್ನ ಪರವಾಗಿ ಬ್ಯಾಟಿಂಗ್ ಮಾಡ್ತಾರಲ್ಲ, ಅವ್ರ ಉದ್ದೇಶ ಇಷ್ಟೇ. ನೆಕ್ಸ್ಟ್ ಈಗ ದರ್ಶನ್ ಅವರು ಅಂದ್ರೆ, ಒಬ್ಬ ದರ್ಶನ್ಗೂ ನಾನು ಒಬ್ಬ ಅಭಿಮಾನಿ, ಆತನ ನಟನೆನ ಇಷ್ಟಪಡ್ತೀನಿ, ನಾನು ಆತನ ಸಿನಿಮಾಗಳು ನೋಡಿದ್ದೀನಿ. ಆದ್ರೆ ಆತನ ಈ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ನಾವು ನಾಗರಿಕರಾಗಿ ನಾವು ವಿರೋಧ ಮಾಡಲಿಲ್ಲ ಅಂತಂದ್ರೆ ಇದು ಮಾನವ ಸಮಾಜ ಇರೋಕೆ ಸಾಧ್ಯ ಇಲ್ಲ. ಖಂಡಿತ ಸರ್, ಖಂಡಿತ. ಎಸ್, ವಿರೋಧ ಮಾಡಬೇಕು ನಾವು. ವೆಲ್ ಸರ್, ವೆಲ್. ನಟರಾಜ್ ಅವರೇ, ಜೈಲಿನ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ರಿ. ನಿಜಕ್ಕೂ ಜೈಲಿನಲ್ಲಿ ನಾವು ಅಂದುಕೊಂಡಂಗಿರಲ್ವಾ? ತುಂಬಾ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಿ ನಾವು, ಜೈಲ್ ಅಂದ್ರೆ ಈ ರೀತಿಯಾಗಿರುತ್ತೆ, ಒಳಗೆ ಹೋದ್ರೆ ಮನ ಪರಿವರ್ತನೆ ಆಗುತ್ತೆ. ನೀವು ಕೂಡ ಹೇಳ್ತಾ ಇದ್ರಿ ಆಗ. ಈಗ ಮನವ ಪರಿವರ್ತನೆ ಆಗೋದು ಯಾವಾಗಂದ್ರೆ ಅವನು ಸಜೆ ಆಗಿರ್ಬೇಕು. 2 ವರ್ಷ 3 ವರ್ಷ 4 ವರ್ಷ ಸಜಾ ಆದವನು ಅವನು ಮನ ಪರಿವರ್ತನೆ ಆಗಲಿಕ್ಕೆ ಪ್ರಯತ್ನ ಪಡ್ತಾನೆ. 10 ದಿವಸ 15 ದಿವಸ 1 ತಿಂಗಳಿರುವಂಥ ಆರೋಪಿ ಯಾವುದೇ ಕಾರಣಕ್ಕೂ ಮನ ಪರಿವರ್ತನೆ ಆಗಲಿಕ್ಕೆ ಅವನು ಪ್ರಯತ್ನ ಪಡೋದೇ ಇಲ್ಲ. ಅವನು ಇರೋಷ್ಟು ದಿವಸ ಅವನು ಏನಲ್ಲಿ ಸಿಗುತ್ತೋ, ಅಂದರೆ ಎಂಜಾಯ್ ಮಾಡಲಿಕ್ಕೆ ಏನೇನು ಸಿಗುತ್ತೋ, ಬೀಡಿ, ಸಿಗರೇಟು, ಹೆರಾಯಿನು, ಟ್ಯಾಬ್ ಅಂತ ಬರುತ್ತೆ. ಹೆಣ್ಮಕ್ಳಿಗೆ ಹೆರಿಗೆ ನೋವಿಗೆ ಒಂದು ಟ್ಯಾಬ್ ಕೊಡ್ತಾರೆ. ಆ ಟ್ಯಾಬ್ ಬಂದು 500 ರೂಪಾಯಿಗೆ ಸೇಲ್ ಮಾಡ್ತಾರೆ. ಯಾಕಂದರೆ ಈ ಪೊಲೀಸರು ಹೊಡೆದಿರ್ತಕ್ಕಂಥ ಏಟುಗಳಿದೆಯಲ್ಲ, ಆ ಏಟುಗಳು ತಡ್ಕೊಳ್ಬೇಕಾದ್ರೆ ಆ ಟ್ಯಾಬ್ ತಿಂದ ತಕ್ಷಣವೇ ಅಷ್ಟೊಂದು ಅದು ಪೇನ್ ಫುಲ್ ಕಿಲ್ ಮಾಡುತ್ತಂತೆ. ಅಂದರೆ ಈ ಯಾವುದ್ಯಾವುದು ನಾವು ಮೆಡಿಕಲಲ್ಲಿ ಸಿಗುವಂಥ ಪದಾರ್ಥಗಳಿದಾವಲ್ಲ, ಈ ಟ್ಯಾಬ್ಲೆಟ್ಸ್ ಇದು ಅದನ್ನು ಅಲ್ಲಿ ಡ್ರಗ್ಸ್ ರೂಪದಲ್ಲಿ ಬಳಸ್ತಾರೆ. ಆಮೇಲೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಈಗ ನಾವು ಒಂದು ಯಾವುದೋ ಒಂದು ಈಗ ಸ್ಟೇಷನ್ಗೋ ಅಥವಾ ಕೋರ್ಟ್ಗೆ ಒಂದು ಬಿಲ್ ಇದು ಫೀಸ್ ಕಟ್ಟಿದ್ರೆ ರಿಸೀಟ್ ಕೊಡ್ತಾರೆ. ಇಲ್ಲಿ ನಾನು ಇವತ್ತು 15 ದಿವಸ ಇರಬೇಕು, ನಾನು ಉದಾಹರಣೆ ಕ್ವಾರಂಟೈನಲ್ಲಿ 15 ದಿವಸ ಇರಬೇಕು. 1 ಲಕ್ಷ ಕೊಟ್ಟರೆ ನಾನು 15 ದಿವಸ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅಲ್ಲಿ ಯಾರಿಗೆ ಕೊಡಬೇಕು? ಜೈಲಾಧಿಕಾರಿಗೆ. ಅಂದರೆ ಪ್ರತಿಯೊಬ್ಬನು ಕೆಳ ಅಧಿಕಾರಿಯಿಂದ ಮೇಲಧಿಕಾರಿ ಗಂಟ ಹೋಗುತ್ತೆ ಅದು. ಇವತ್ತು ಸಾವಿರಾರು ಜನ ಅಲ್ಲಿದ್ದಾರೆ. ಈಗ 3 ವರ್ಷ ಜೈಲಲ್ಲಿ ಇರೋನಿಗೆ 6 ಲಕ್ಷ 4 ಲಕ್ಷ 10 ಲಕ್ಷ ಈ ಥರ ಫಿಕ್ಸ್ ಮಾಡ್ತಾರೆ. ಈ ದುಡ್ಡೆಲ್ಲ ಎಲ್ಲ ಹೋಗ್ತದೆ? ಅಧಿಕಾರಿಗಳಿಗೆ ಹೋಗೋದು. ಆಮೇಲೆ ನೀವು ಯೋಚನೆ ಮಾಡಬೇಕು, ಯಾರೇ ಆಗಲಿ ಜೈಲಿಗೆ ಹೋದರೆ ಯಾವಾಗಪ್ಪ ಆಚೆ ಹೋಗ್ತೀನಿ ಅಂತ ಅಂದ್ಕೊಳ್ತೀವಿ. ಆದರೆ ನಾನು ಹೆಂಗಿದೆ ಅಂದರೆ 10 ದಿವಸ ನಾನು ಕ್ವಾರಂಟೈನಲ್ಲಿದ್ದೆ. ನನಗೇನಾದರೂ ಇವತ್ತು ಬೇಲ್ ಸಿಕ್ಬಿಟ್ರೆ ಮೈನ್ ಜೈಲಿಗೆ ಹೋಗೋಕ್ಕಾಗಲ್ವೇ? ಅಟ್ಲೀಸ್ಟ್ ಆ ಮೈನ್ ಜೈಲ್ ನಾನು ನೋಡ್ಬೇಕು ಹೆಂಗಿದೆ ಅಂತ. ನಿಜವಾಗ್ಲೂ ನನಗೆ ಇವತ್ತೇನಾದರೂ ಬಂದುಬಿಟ್ರೆ, ಬೇಲ್ ಸಿಕ್ಬಿಟ್ರೆ, ಅಯ್ಯೋ ಮೈನ್ ಜೈಲ್ ನೋಡೋಕ್ಕಾಗಲ್ಲ, ಇನ್ಯಾವಾಗ ಬರೋದು ಅಂತ. ಮೈನ್ ಜೈಲ್ಗೆ ಹೋಗಿ ಅಲ್ಲಿ ಹೋಗಿದ ತಕ್ಷಣ ಅಲ್ಲೊಂದು ದೊಡ್ಡ ಸಾಮ್ರಾಜ್ಯ. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಫಿಕ್ಸ್ ಅದು. ಒಬ್ಬ ಕೋತಿ ಪೈ ಅಂತ ಯಾರೋ ಇದ್ದಾನೆ, ಅವನಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ ಅಧಿಕಾರಿಗಳು. ಅವನು 10 ದಿವಸ ಬಿಟ್ಟು 11 ದಿವಸಕ್ಕೆ ಅಲ್ಲಿ ಜೈಲಿಗೆ ಹೋದರೆ ಬೆಳಗ್ಗೆ ಅವನು ಹೊರಗಡೆ ಹೋಗಬೇಕು. ಫೋರ್ಸ್ ಮಾಡಿ ಇವರೇ ಕಳಿಸ್ತಾರೆ. ನೀನು ಹೊರಗಡೆ ಹೋದರೆ ಫೋನ್ ಕೊಡ್ತಾರೆ, ಫೋನ್ಗೆ 200 ರೂಪಾಯಿ, 1000 ರೂಪಾಯಿ ದುಡ್ಡು ಹಾಕ್ಸ್ಕೊಂಡ್ರೆ 300 ರೂಪಾಯಿ ಕಟ್ಟು. ಮತ್ತು ಇವನು 500 ರೂಪಾಯಿ ಫೈನಾನ್ಸ್ ಮಾಡ್ತಾರಲ್ಲ, ಕೋಳಿ ಪೈ ಅಂತ, ಅವನಿಗೆ 500 ರೂಪಾಯಿಗೆ 200 ರೂಪಾಯಿ ಸೇರಿಸ್ಕೊಡ್ಬೇಕು.
ಓಕೆ 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 ಅದು ಫಸ್ಟ್ ದಿವಸ. ಅದಾಗಿ ಫಸ್ಟ್ ದಿವಸಕ್ಕೆ ನಾವೆಲ್ಲ ಹೋಗಿ ಹೊರಗಡೆ ಹೋಗ್ತೀವಿ, ದುಡ್ಡು ತರ್ತೀವಿ, ಅವನೊಂದಷ್ಟು ತಿಂತಾನೆ. ನಮಗೊಂದು ಲಾಸ್ಟ್ಗೆ 2,000 ತೊಗೊಂಬಂದ್ರೆ 1,200 ರೂಪಾಯಿ ಗಂಟೆ ಅಲ್ಲೇ ಹೊರಟೋಗ್ತದೆ. ನೀವು 700-800 ರೂಪಾಯಿ ಇದ್ದರೆ ಕಾಫಿ ಟೀ ಕುಡಿಲಿಕ್ಕೆ ಅಲ್ಲಿ ಬಿಸ್ಕೆಟ್ ಸಿಗುತ್ತೆ, ಬೇಕರಿ ಇದೆ, ಬೀಡಿ ಸಿಗುತ್ತೆ. ಇದನ್ನೆಲ್ಲ ಮಾರಾಟ ಮಾಡೋದು ಯಾರು ಸರ್? ಅಲ್ಲೇ ಮಾಡ್ತಾರೆ, ಎಲ್ಲ ಕೈದಿಗಳ ಕೈಲೇ ಮಾಡಿಸ್ತಾ ಇರ್ತಾರೆ. ಓಕೆ 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 ಓಕೆ. ಅಲ್ಲಿ ಒಂದೊಂದು ಅಂಗಡಿಗಳಿದೆ. ಆಮೇಲೆ ಪ್ರತಿಯೊಂದು ಸೆಲ್ಲಲ್ಲೂ ಒಂದು 9-10 ಬ್ಯಾರಿಕೇಡ್ ಇದ್ದಾರೆ. ಆ ಪ್ರತಿಯೊಂದು ಬ್ಯಾರಿಕೇಡಲ್ಲೂ ಬೀಡಿ ಅಂಗಡಿ, ಸಿಗರೇಟು ವ್ಯಾಪಾರ ಮಾಡ್ತಾನೆ ಇರ್ತಾರೆ. ಓಪನ್ ಮಾರ್ಕೆಟ್ ಅದು. ಓಕೆ ಓಕೆ ಓಕೆ. ಆಮೇಲೆ ಅಲ್ಲಿ ಕೆಲವೊಂದು ಫೋನ್ಗಳು ಕೊಟ್ಟಿರ್ತಾರೆ, ಅದೆಲ್ಲ ಕೆಲವೊಂದು ಪಾಯಿಂಟ್ ಇದೆ. ಏನೋ ಪೂಚಿ ಅಂತ ಏನೋ ಸಿಗ್ನಲ್ಗಳು, ಹೊರಡುಗಳವೆಲ್ಲ. ಪೊಲೀಸ್ ಬರ್ತಾ ಇದ್ದಾರೆ ಅಂದರೆ ಫೋನ್ ಮಾಡ್ತಾ ಇದ್ದಾರೆ, ಎಚ್ಚರಿಕೆ ಆಗಿ ಅಂತ. ಬಟ್ ಎಲ್ಲರಿಗೂ ಗೊತ್ತಿದೆ. ಅದು ಸುಮ್ಮನೆ ಒಂದು ಭಯ ಹುಟ್ಟಿಸುವಂಥ ಒಂದು ಇದಷ್ಟೇ. ಈಗ ಆಮೇಲೆ ಅದಾದಮೇಲೆ ನೀನು ಹೊರಗಡೆ ಬೆಳಗ್ಗೆ 9 ಗಂಟೆಗೆ ಫಸ್ಟ್ 200 ರೂಪಾಯಿ ಕೇಳ್ತಾನೆ ಆಚೆ ಹೋಗೋಕ್ಕೆ. ನೀನು 200 ರೂಪಾಯಿ ಕೊಟ್ಟರೆ ಬೆಳಗಿಂದ ಸಾಯಂಕಾಲ ಗಂಟ ಹೊರಗೆಲ್ಲ ಸುತ್ಕೊಬರೋದು, ಒಳಗಡೆ ಏನು ಇರೋಂಗಿಲ್ಲ ನೀನು. ಅದಾದಮೇಲೆ ಮತ್ತೆ ಬರ್ತಾರೆ 100 ರೂಪಾಯಿಗೆ. 100 ರೂಪಾಯಿ ಕೊಟ್ಟರೆ ಸಾಕು ಬಿಡ್ತಾರೆ. ಲಾಸ್ಟ್ಗೆ 100 ರೂಪಾಯಿ ಇಲ್ದಿರೋನು ಕೂಡ 50 ರೂಪಾಯಿ ಕೊಟ್ಟರೆ 50 ರೂಪಾಯಿ ಬಿಟ್ಬಿಡ್ತಾರೆ. ಎಲ್ಲರೂ ಪ್ರತಿಯೊಂದು ದಂಧೆನಲ್ಲಿ ಕೋಟ್ಯಾಂತರ ರೂಪಾಯಿ ದಂಧೆ ನಡೀತಾ ಇದೆ. ನೀವು ಇವತ್ತು ಊಟ ಕೊಡ್ತಾ ಇದ್ದಾರೆ ನಮಗೆ, ಅಣ್ಣವ್ರು ಹೇಳಿದ್ರು, ಊಟ ಬಾಯಲ್ಲಿ ಇಡ್ಲಿಕ್ಕಾಗಲ್ಲ. ಅಟ್ಲೀಸ್ಟು ಕೊಡುವಂಥ ಒಂದು ತಲೆ ಮೇಲೆ 170-200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ಕೊಡೋ ಊಟ ಹೊಟ್ಟೆಗೆ ಹೋಗ್ಬೇಕು. ಕೊಡೋ ಊಟ ಎಲ್ಲೋಗುತ್ತೆ ಗೊತ್ತಾ? ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರಲ್ಲ, ಆ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಅನ್ನ ಬೆಂದಿರಲ್ಲ, ಒಣಗೋಗಿರುತ್ತೆ. ಸಾಂಬಾರು, ಉಪ್ಪು, ಅಂದರೆ 20,000 ಲಕ್ಷ ಕೊಡ್ತಾರಲ್ಲ, ಅವ್ರಿಗೂ ಅದೇ ಊಟ ಕೊಡ್ತಾರೆ. ಅವರಿಗೆ ಫೆಸಿಲಿಟಿ ಏನಂದರೆ ಒಂದು ಸ್ಟವ್ ಕೊಟ್ಟಿರ್ತಾರೆ, ಆಮೇಲೆ ತರಕಾರಿ ಅವು ಎಣ್ಣೆಗಿಣ್ಣೆಲ್ಲ ತಂದು ಇಟ್ಕೋಬೋದು. ಒಗ್ಗರಣೆ ಹಾಕಿ ಅವರು ಅದಕ್ಕೆ ಆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾರೆ. ಸ್ವಲ್ಪ ಉಪ್ಪು ಖಾರ ಹಾಕಿ ತಿನ್ನಲಿಕ್ಕೆ ಅಷ್ಟು ಅದೊಂದು ಸೌಲಭ್ಯ ಕೊಡ್ತಾರೆ. 100 ಜನ ಜಾಸ್ತಿ ರೋಪ್ ಹಾಕಿದ್ರೆ ನಿಮ್ಮನ್ನು ಟಾಯ್ಲೆಟ್ ತೊಳೆಯಕ್ಕೆ ಕಳಿಸ್ತಾನೆ. ಇಲ್ಲಾಂದರೆ ಬೇರೆ ಏನು ಅದು ಇದು ಕೆಲಸ ಮಾಡೋಕ್ಕೆ ಬಿಡ್ತಾನೆ. ಅವನು ಕರೆಕ್ಟಾಗಿ ನೋಡ್ಕೊಬಿಟ್ರೆ ನಮ್ಮನ್ನು ಹೆಂಗೆ ಇರಬೇಕು ಹಂಗೆ ಇಟ್ಕೊಳ್ತಾನೆ. ಅದು ಬರೀ ದರ್ಶನ್ ಮಾತ್ರ ಅಲ್ಲ, ಸಾಮಾನ್ಯ ವ್ಯಕ್ತಿ ದುಡ್ಡು ಇಟ್ಕೊಂಡು ಹೋಗ್ಬಿಟ್ರೆ ಜೈಲಲ್ಲಿ ಐಷಾರಾಮಿ ಜೀವನ ಮಾಡ್ಕೊಂಡು ಈಚೆ ಬರ್ಬೋದು. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಯಾವ ರೀತಿಯಾಗಿರುತ್ತೆ, ಇದೇನು ಜೈಲ ಅಥವಾ ರೆಸಾರ್ಟ್ ಅಲ್ಲ, ಪ್ರೆಷರ್ ಮಾಡ್ತಾರೆ. ಅವನು 11ನೇ ದಿವಸ ಅಲ್ಲಿ ದೊಡ್ಡ ಜೈಲಿಗೆ ಹೋದ ತಕ್ಷಣ ಬೆಳಗ್ಗೆ 11 ಗಂಟೆಗೆ ಬೆಳಗ್ಗೆ ಬಿಡ್ತಾರೆ. 9 ಗಂಟೆ ಬಿಟ್ಟರೆ ಅವರೇ ಹೇಳ್ತಾರೆ 500 ರೂಪಾಯಿ ಫೈನಾನ್ಸ್ ಕೊಡ್ತಾರೆ. ಅವನು ಕಟ್ ಇಟ್ಕೊಂಡಿರ್ತಾರೆ ಜೈಲಲ್ಲಿ. ನಮ್ಮ ಹತ್ರ 100 ರೂಪಾಯಿ ಇರಲ್ಲ. ಅವನು ಜೈಲಲ್ಲಿ ಕಟ್ ಇಟ್ಕೊಂಡು 500 ರೂಪಾಯಿ ಫೈನಾನ್ಸ್ ಮಾಡ್ತಾನೆ. ಹೊರಗಡೆ ಹೋಗು, 200 ರೂಪಾಯಿ ಫೋನ್ ಮಾಡು, 1,000 ರೂಪಾಯಿ ಎಷ್ಟು 1,000 ರೂಪಾಯಿ ಬೇಕಾದ್ರೆ ಹಾಕ್ಸ್ಕೊ. ಅದರಲ್ಲಿ 1,000 ರೂಪಾಯಿ ಹಾಕ್ಸ್ಕೊಳ್ತಾರಲ್ಲ, 1,000 ರೂಪಾಯಿಗೆ 300 ರೂಪಾಯಿ ಕಟ್ಟಾಗ್ತದೆ. ಅವರೇ ಮಾಡಿಸುವಂಥದ್ದು. ಅವ್ರಿಗೆ ದುಡ್ಡು ಬರ್ಬೇಕಷ್ಟೇ, ಒಳಗಡೆ ಜನರೇಟ್ ಆಗಬೇಕು ದುಡ್ಡು. ಇದು ಒಂಥರ ಬಡ್ಡಿ ವ್ಯವಹಾರ. ಶಶಿಕಾಂತ್ ಸರ್, ಈ ವ್ಯವಸ್ಥೆಗಳನ್ನೆಲ್ಲ ನೋಡ್ತಾ ಇದ್ರಿ ಯಾವ ರೀತಿಯಾಗಿದೆ. ನಾನು ಆಗ್ಲೂ ಕೂಡ ಹೇಳಿದೆ, ಇದೇನು ಜೈಲ ಇಲ್ಲ ರೆಸಾರ್ಟಾ ಅಂತೇಳಿ. ಸರ್, ಇತ್ತೀಚೆಗೊಂದು ವಿಚಾರವನ್ನ ತಿಳ್ಕೊಳ್ತಾ ಇದ್ದೆ. ಜೈಲಿನಲ್ಲಿ ಈ ಫೋಟೋವನ್ನ ನೋಡಿದಾಗ ಇಲ್ಲಿ ಅವ್ರು ಕೂತು ಸಿಗರೇಟು, ಟೀ, ಕಾಫಿ ಕುಡಿದಿದ್ದು ಒಂದು ತಪ್ಪು ಆದರೆ ಇನ್ನೊಬ್ಬ ರೌಡಿ ಶೀಟರ್ ಅಲ್ಲಿ ಫೋಟೋವನ್ನ ತೆಗೆದಿದ್ದಾನೆ. ಆತನ ಕೈಯಲ್ಲಿ ಮೊಬೈಲ್ ಹೆಂಗೆ ಬಂತು ಎನ್ನುವಂಥ ಪ್ರಶ್ನೆ. ಹಾಗೆಯೇ ಜೈಲಲ್ಲಿ ಮೊಬೈಲ್ ಬಂದರೂ ಕೂಡ ನೀವು ಪರಪ್ಪನ ಅಗ್ರಹಾರ ಸುತ್ತಮುತ್ತ ಹೋಗಿ ಸರ್, ಅಲ್ಲಿ ಎಲ್ಲೂ ನೆಟ್ವರ್ಕ್ ಸಿಗಲ್ಲ, ಜಾಮರ್ ಇದೆ. ಆದರೆ ಜೈಲೊಳಗೆ ಹೆಂಗೆ ಸರ್ ನೆಟ್ವರ್ಕ್ ಸಿಗುತ್ತೆ ಅಂತೇಳಿ? ಆ ಜಾಮರು ಯಾರ ನಿಯಂತ್ರಣದಲ್ಲಿರುತ್ತೆ? ಅಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳ ನಿಯಂತ್ರಣದಲ್ಲಿರುತ್ತೆ. ಅವ್ರು ಯಾವಾಗ ಬೇಕು ಆವಾಗ ಜಾಮರ್ನ ಆನ್ ಮಾಡ್ತಾರೆ, ಯಾವಾಗ ಬೇಕಾದಾಗ ತೆಗಿತಾರೆ. ಬರೀ ಜಾಮರ್ ಮಾತ್ರ ಅಲ್ಲ, ಅಲ್ಲಿ ನಿಮಗೆ ಕೆಲವೊಂದು ಫೆಸಿಲಿಟೀಸ್ಗಳಿವೆ. ಏನಂತಂದರೆ ಮೆಟಲ್ ಡಿಟೆಕ್ಟರ್ ಇದೆ ಅಲ್ಲಿ. ಮೆಟಲ್ ಡಿಟೆಕ್ಟರ್ ಅಂತಂದರೆ ಇವ್ರು ಏನನ್ನಾದರೂ ಒಳಗಡೆ ತೆಗೆದುಕೊಂಡು ಬಂದರೆ, ಮೊಬೈಲ್ ಎತ್ಕೊಂಡ್ಬಂದ್ಬಿಟ್ರೆ ಅದು ಡಿಟೆಕ್ಟ್ ಮಾಡುತ್ತೆ. ಹೌದು. CC ಕ್ಯಾಮ್ರಾಗಳಿದ್ದಾವೆ ನಿಜ ಎಲ್ಲ ಕಡೆಗೂ. ಸೊ ಇವರು ಏನೇನೇ ಚಟುವಟಿಕೆಗಳನ್ನು ಮಾಡ್ತಾರೆ ಅವು ಎಲ್ಲವೂ ಸಹಿತ ರೆಕಾರ್ಡ್ ಆಗುತ್ತೆ. ಆದರೆ ಇವಾಗೇನು ಮೊನ್ನೆ ದರ್ಶನ್ ಅವರು ಏನು ಹಗರಣ ಆಗಿದೆ, ಇದು CC ಕ್ಯಾಮ್ರಾದಲ್ಲಿ ರೆಕಾರ್ಡೇ ಇಲ್ಲ. ಹೌದು, CCTV ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಒಂದು ಕೆಡಬಹುದು, 2 ಕೆಡಬಹುದು, ಎಲ್ಲವೂ ಏಕಕಾಲಕ್ಕೆ ಕೆಡಕ್ಕೆ ಸಾಧ್ಯತೆಗಳಿಲ್ಲ. ಅದರ ಅರ್ಥ ಅಂತಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನಿದಾವಲ್ಲ, ಇವ್ರಿಗೆ ಯಾವಾಗ ಬೇಕಾದಾಗ ಅವುಗಳನ್ನ ಆಫ್ ಮಾಡ್ತಾರೆ. ಏನು ಮಾಡೋದು ಸರ್, ಟೆಕ್ನಿಕಲ್ ಎರರ್ಸು ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತಂದರೆ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಸಹಿತ ಅವ್ರ ಕಂಟ್ರೋಲಲ್ಲಿದೆ. ಆ್ಯಕ್ಚುಲಿ ಅದು ಆಗಬೇಕಾಗಿರೋದು ಏನು ಅಂತಂದರೆ, ಬಂದಿಖಾನೆ ಇಲಾಖೆ ಅಂತ ಏನಿದೆಯಲ್ವಾ, ಅಲ್ಲಿ ಒಬ್ಬರು ಹೈಯರ್ ಆಫೀಸರ್ ಇದಾರಲ್ಲ, ಅವರು ಇದರಲ್ಲಿ ಇರಬೇಕು. ಆ ಕಂಟ್ರೋಲ್ ಇಲ್ಲ. ಅವ್ರು ಅಲ್ಲೇ ಕೂತ್ಕೊಂಡು ನೋಡಬೇಕು ಎಲ್ಲ ಕಡೆಗೂ, ಎಲ್ಲಿ CCTVಗಳು ಇಟ್ಕೊಂಡು ಯಾರು ಓಡಾಡ್ತಾರೆ, ಯಾರು ಗಾಂಜಾ ಸೇರ್ತಾರೆ, ಯಾರು ತಪ್ಪು ಕೆಲಸ ಮಾಡ್ತಾರೆ ಅಂತ ಇದನ್ನು ಮಾಡ್ತಾ ಇಲ್ಲ. ಇಷ್ಟೆಲ್ಲ ಫೆಸಿಲಿಟಿ ಇದ್ದು ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆದರೂ ಸಹಿತ ಅಲ್ಲಿ ಇರ್ತಕ್ಕಂಥವ್ರನ್ನ ಹೇಗೆ ಬೇಕಾದಾಗ ರಾಜಾರೋಷ ಬಿಡ್ತಾರೆ. ಅದರ ಅರ್ಥ ಅಂದರೆ ಎಲ್ಲರೂ ಕೆಳಗಡೆಯಿಂದ ಬಯಲುಗಡೆಯವ್ರಿಗೂ ಎಲ್ಲರೂ ಶಾಮೀಲಾಗಿದ್ದಾರೆ. ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯತೆಗಳಿಲ್ಲ. ಆಮೇಲೆ ದರ್ಶನ್ ಅಂತವ್ರ ಮೇಲೆ ನಮಗೇನಿದೆ ಅಂತಂದರೆ, ನಾವು ಹೆಚ್ಚು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ ಅವ್ರ ಬಗ್ಗೆ.
ಹಿರಿಯರು ಹೇಳಿದರು, ಹೆಚ್ಚು ನಿರೀಕ್ಷೆಗಳಂದರೆ ಅವರು ಈಗ ಆದರ್ಶಪ್ರಾಯವಾಗಿರಬೇಕು, ಅವರ ನಡೆ ನುಡಿ ಸಿದ್ಧಾಂತವಾಗಿರಬೇಕು ಅನ್ನೋದಿದೆಯಲ್ವಾ, ಇದು ತುಂಬ ಆದರ್ಶ. ಆದ್ರೆ ಮನುಷ್ಯ ಹಾಗಿಲ್ಲ. ಮನುಷ್ಯ ಬೈ ಬ್ಲಾಕ್ ಅಂಡ್ ವೈಟ್ ಅಲ್ಲ. ಮನುಷ್ಯನ ಒಳಗಡೆಗೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಇಲ್ಲಿವರೆಗೂ ದರ್ಶನ್ ಅವರ ಇತಿಹಾಸವನ್ನು ನೀವು ಕೆಣಕಿದರೆ ಆಯ್ತಾ, ಮನ ಪರಿವರ್ತನೆ ಆಗೋದಕ್ಕೆ ಇರುವ ಯಾವುದೇ ಅವಕಾಶನೂ ಅವ್ರು ಬಳಸ್ಕೊಂಡಿಲ್ಲ. ಯಾಕಂದ್ರೆ ಇದು ಮೊದಲನೇ ಸರ್ತಿ ಅವ್ರು ಜೈಲು ಹೋಗ್ತಾ ಇರೋದಲ್ಲ. ಇದ್ರ ಹಿಂದೆಯೂ ಸಹಿತ 21 ದಿನ 25 ದಿವಸ ಜೈಲಲ್ಲಿ, ಅದು ತಮ್ಮ ಹೆಂಡತಿಯ ಮೇಲೆ ಹಲ್ಲೆ ಮಾಡಿ ಹೋಗಿ ಬಂದಿರತಕ್ಕಂಥವ್ರೆ. ಮನ ಪರಿವರ್ತನೆ ಆಗಬೇಕು ಅಂದ್ರೆ 21 ದಿವಸ ಸಾಕಾಗುತ್ತಲ್ವಾ? ಅರೆ ನಾ ತಪ್ಪು ಮಾಡ್ಬಿಟ್ಟೆ, ಇನ್ಮೇಲೆ ಮಾಡಬಾರ್ದು ಅಂತ. ಆಮೇಲೆ ಆ ಶೆಡ್ಡಿನ ವೃತ್ತ ಅಂತ ಬರೀ ರೇಣುಕಾಸ್ವಾಮಿಗೆ ಮಾತ್ರ ನಿಂತಿಲ್ಲ, ಅದ್ರ ಹಿಂದ್ಗಡೆ ದೊಡ್ಡ ಕರಾಳವಾದಂತ ಅಲ್ಲಿ ಅನುಭವಗಳಿದಾವೆ ಅಲ್ಲಿ. ನಿಜ 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 ಆಯ್ತಾ, ಆಗದೆ ಇರೋವ್ರನ್ನ, ದುಡ್ಡು ವಾಪಸ್ ಕೊಡದೆ ಇರೋವ್ರನ್ನ, ತಾವು ಹೇಳಿದ ಮಾತು ಕೇಳದೆ ಇರೋವ್ರನ್ನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಅಲ್ಲೇ ಮಾಡಿದ್ದಾರೆ. ಇವುಗಳನ್ನ ಗಮನಿಸಿದಾಗ ಅದು ಏನು, ನೀವು ಇದ್ದಕ್ಕಿದ್ದಂಗೆ ಮನೆ ಪರಿವರ್ತನೆ ಆಗಬೇಕು ಅನ್ನೋದಿದೆಯಲ್ಲ, ನಮ್ ಬಹಳ ದೊಡ್ಡ ಆದರ್ಶ ಸರ್. ಅದು ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಈ ಕ್ರಿಮಿನಲ್ ಆಟಿಟ್ಯೂಡ್ ಅಥವಾ ಎಲಿಮೆಂಟ್ಸ್ ಅನ್ನೋದಿದೆಯಲ್ವಾ, ಅದು ಒಳಗಡೆಗೆ DNA ದಲ್ಲಿ ಬೇರೆ ಬಿಟ್ಟರೆ ಅದನ್ನ ಬದಲಾಯಿಸೋದು ಕಷ್ಟ ಇದೆ. ಸೊ ಆದ್ದರಿಂದ ನಮ್ಮ ಜೈಲಿನ ಈಗಿನ ವ್ಯವಸ್ಥೆ ಇದೆಯಲ್ಲ, ಅದು ಇನ್ನೂ ಪ್ರಚೋದನೆ ಮಾಡುತ್ತೆ. ಎಷ್ಟೋ ಸತಿ ಅಲ್ಲಿ ಇರ್ತಕ್ಕಂಥ ಅಮಾಯಕ ಒಬ್ಬನು ಆರೋಪಿಯಾಗಿ ಹೋದ್ರೆ ಅವನು ಹೊರಗಡೆ ಬರೋದ್ರಲ್ಲೇ ಅಪರಾಧಿ ಆಗ್ಬಿಟ್ಟಿರ್ತಾನೆ. ಯಾಕೆ ಅಲ್ಲಿ ಇರ್ತಕ್ಕಂಥ ಸಹವಾಸ ದೋಷ ಹೇಗಿದೆ ಅಂತಂದ್ರೆ, ಅವನು ಪಿಕ್ ಪ್ಯಾಕೆಟ್ ಆಗ್ತಾನೆ, ಅವನು ದರೋಡೆ ಕಳ್ತನ ಕೀಳ್ತಾನೆ, ಅಲ್ಲಿ ಇರ್ತಕ್ಕಂಥ ಒಂದು ಗುಂಪು ಕಟ್ತಾನೆ ಹೊರಗಡೆ ಬಂದು. ಸೊ ಇದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ವ್ಯವಸ್ಥೆಯಲ್ಲಿ ಏನು ಮನಪರಿವರ್ತನೆ ಆಗಬೇಕಾಗಿದೆಯೋ ಅದು ನಕಾರಾತ್ಮಕವಾದಂತ ಮನಪರಿವರ್ತನೆ ಆಗುತ್ತೆ. ಅವರು ಸಮಾಜಕ್ಕೆ ಹೊರೆ ಆಗ್ತಾರೆ, ಸಮಾಜದಲ್ಲಿ ಅಪರಾಧಿಗಳಾಗ್ತಾರೆ. ಆವಾಗ ಇಡೀ ಸಮಾಜದ ಉದ್ದೇಶ ಏನಿದೆ, ಜೈಲು ಮಾಡೋ ಉದ್ದೇಶ ಏನಂದ್ರೆ ಶಿಕ್ಷೆ ಮಾಡುವುದಲ್ಲ. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಇನ್ನೊಂದು ಸಾತಿ ಈ ತರ ಮಾಡಬಾರ್ದು, ಅವರು ಸಮಾಜದಲ್ಲಿಯೂ ಸಹಿತ ಪ್ರಜ್ಞಾವಂತರಾಗಿ ಬದುಕಬೇಕು ಅಂತ ಅಲ್ವಾ. ಆದ್ದರಿಂದ ಇವ್ರು ಹೇಳಿದಾಗ ವಿದ್ಯಾವಂತ ದರ್ಶನ್, ಪ್ರಜ್ಞಾವಂತ ದರ್ಶನ್, ಇವು ಯಾವುದೂ ಇಲ್ಲ ಸರ್. ಅದ್ರ ಹಿಂದೆ ಇರ್ತಕ್ಕಂಥ ಕರಾಳ ಅಧ್ಯಾಯಗಳನ್ನ ನಾವು ನೋಡ್ಬಿಟ್ರೆ ಅಲ್ಲಿರ್ತಕ್ಕಂಥವ್ರು ಅವರೇ ಮಹಾತ್ಮರು ಸಂತರಾಗ್ಬಿಡ್ತಾರೆ. ಯಾರು ಅಕ್ಕಪಕ್ಕದಲ್ಲಿ ಇದ್ರಲ್ಲ ಅವರು ರೋಡಿ ಶಿಟ್ಟಸ್ಗಳು ಅವರೇ ಸಂತರಾಗ್ತಾರೆ. ಯಾಕಂದ್ರೆ ದಿಸ್ ಈಸ್ ಆರ್ಗನೈಸ್ಡ್ ಕ್ರೈಮ್ ಮಾಡಿದ್ದು. ಸೊ ಆದ್ದರಿಂದ ನಮ್ಮ ನಿರೀಕ್ಷೆಗಳೇ ನಿಜಕ್ಕೂ ನಾವೇ ಬುದ್ಧಗಳು, ಅಭಿಮಾನಿಗಳು ಅಂತ ನೀವೇನ್ ಹೇಳ್ತಿರಲ್ಲ, ನಾವು ನಿಜಕ್ಕೂ ಸಹಿತ ಭ್ರಮೆಯಲ್ಲಿದ್ದೀವಿ. ನಾವು ರಾಜ್ಕುಮಾರ್ ಲೆವೆಲ್ ಅಲ್ಲಿ ಎಲ್ಲರೂ ನೋಡಕ್ ಆಗೋದಿಲ್ಲ. ಅವ್ರು ಇರೋದು ಶತಮಾನಗಳಿಗೆ ಒಬ್ಬರೇ ರಾಜ್ಕುಮಾರ್ ಬರೋದು ಅಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಇಡೀ ಶತಮಾನದಲ್ಲಿ ಒಬ್ಬರು ರಾಜ್ಕುಮಾರ್ ಬರ್ತಾರ. ದೊಡ್ಡ ಅಲ್ಲ ಇರ್ಲಿ ಸರ್, ದೊಡ್ಡ ಮಾನವ ಪೀಡುಕ ಬುದ್ಧರ ಒಂದು ಇದರಿಂದ ಬದಲಾವಣೆ ಆದಂತ ಇತಿಹಾಸ ಇದೆ. ಅಂಗುಲಿಮಾಲ್ ಕತೆ ಇದೆಯಲ್ಲ, ಕತೆ ಎಲ್ಲ ಬಂದಿದ್ದೀವಿ. ವಾಸ್ತವ. ಅವಾಗಿರ್ತಕ್ಕಂಥ ಕಾಲಘಟ್ಟ ಭಿನ್ನವಾಗಿತ್ತು, ಇವಾಗಿರ್ತಕ್ಕಂಥ ಕಾಲಘಟ್ಟ ಭಿನ್ನವಾಗಿದೆ. ಇವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ವಾರ್ಥ. ಅರ್ಥ ಆಯ್ತಾ? ನಾನ್ ಹೇಳ್ದಂಗೆ ನಡ್ಕೋಬೇಕು. ಹಣಬಲ ಇದೆಯಾ, ಜನಬಲ ಇದೆಯಾ, ಅಭಿಮಾನಿಗಳ ಬಲ ಇದೆಯಾ, ಅಷ್ಟಿದ್ರೆ ಸಾಕು. ಮಾತಿಗೆ ನಾನು ಪೂರಕವಾಗಿ ಏನ್ ಬೇಕಾದ್ರೂ ಮಾಡಿ ದಕ್ಕಿಸ್ಕೋಬಲ್ಲೆ. ಒಂದೇ ಒಂದು ನನ್ನ ಅಭಿಮಾನ ಬಳಗ ಅನ್ನೋ ಒಂದು ಶಕ್ತಿ. ಆತನ ನೋಡಿ, ಒಂದು ಎಲ್ಲಾದ್ರೂ ಒಂದು ಸಾಮಾಜಿಕ ಬದ್ಧತೆ ಇದೆಯಾ? ಆತ ಹೇಳ್ತಾನೆ, ಈತ ನನ್ನ ಫ್ರೆಂಡು ಬಂದು ನಾನು ಕ್ಯಾನ್ವಾಸ್ ಮಾಡ್ತೀನಿ ಅಂದ್ರೆ ಈತ ಸಮಾಜಮುಖಿಯಾಗಿದ್ದಾನ, ಈತ ಆ ಒಂದು ಪ್ಲೇಸ್ಗೆ ಈತ ಅರ್ಹತೆ ಇದಾನ ಇಲ್ಲ ಅಂತ ಕೇಳಲ್ಲ ಆತ. ನನಗೆ ಆತನ ಜೊತೆ ಒಳ್ಳೆ ಬಾಂಧವ್ಯ ಐತೆ, ನಾನು ಬಂದು ಅದನ್ನ ಪರವಾಗಿ ಕ್ಯಾನ್ವಾಸ್ ಮಾಡ್ತೀನಿ ಅಂತ. ಮತ್ತೆ ಒಂದೇ ಒಂದು ಮಾತು, ಇದಕ್ಕೆ ಪೂರಕವಾಗಿ ಅವ್ರನ್ನ ಬ್ಯಾನ್ ಮಾಡಿದ್ರು. ಯಾರು ಯಾವ ಮಾಧ್ಯಮದಲ್ಲಿ ತೋರಿಸ್ತಾ ಇರಲಿಲ್ಲ. ಯಾಕೆ? ಪೂರಕವಾಗಿ ಇವತ್ತು ಯಾವ್ಯಾವ ರಾಜಕಾರಣಿಗಳು ಈತನಿಗೆ ಬೆಂಗಾವಲಾಗಿ ನಿಂತ್ಕೊಂಡು ಆ ಆಫೀಸರ್ಗಳ ಮೇಲೆ ಒತ್ತಡ ಆಗ್ತಾ ಇದ್ದಾರೋ, ಮುಖ್ಯವಾಗಿ ಅದ್ರ ಬಗ್ಗೆ ತನಿಖೆ ನಡೀಬೇಕು. ಮುಂದಿನ ಹಂತದಲ್ಲಿ ಅದೇ ವಿಚಾರದ ಕುರಿತು ಚರ್ಚೆಯನ್ನು ನಡೆಸ್ತಾ ಹೋಗೋಣ. ಶಬಾಜ್ ಅವರೇ, ಜೈಲಿನಲ್ಲಿರುವಂತಹ ವ್ಯವಸ್ಥೆಗಳ ಬಗ್ಗೆ ನೀವು ಕೂಡ ಆಗ ಹೇಳ್ತಾ ಇದ್ರಿ. ಹಾಗೆ ಜೈಲಿನಲ್ಲಿ ವಿಚಾರಣಾಧೀನ ಕೈದಿ ಆಗಿರ್ಬೋದು, ಇವ್ರ ನಡುವೆ ಇರುವಂತಹ ವ್ಯತ್ಯಾಸ ಏನು, ಹಾಗೇನೆ ಇವರಿಗೆ ಸಿಗುವಂತ ಫೆಸಿಲಿಟಿಗಳು ಜೈಲಿನಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸರ್, ಕೆಟ್ಟದಾಗಿ ಹೇಳ್ಬೇಕಂದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ದುಡ್ಡಿಲ್ಲ, ಇದೆಲ್ಲ ನಾವು ಕೇಳ್ಪಟ್ವಿ. ಆದ್ರೆ ಇದೇ ವಿಚಾರವಾಗಿ ಅಲ್ಲಿ ಒಂದು ಮಸೀದಿನೂ ಇದೆ, ಅಲ್ಲಿ ಒಂದು ದೇವಸ್ಥಾನನೂ ಇದೆ. ಬೆಳಿಗ್ಗೆ 7 ಗಂಟೆಗೆ ಪೂಜಾರಿ ಅವರೇ ಬರ್ತಾರೆ. ಜಯ ಹನುಮಾನ್ ಜ್ಞಾನ ಗುಣಸಾಗರ್ ಜಯಪತಿ ಸ್ಥಿರಿ ಸೃಷ್ಟಿ ಉಜಾಗರ್ ರಾಮ ದೂತ ಅತುಲಿತ ಬಲಿಧಾಮ ಅಂಜಲಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಜೈಲಲ್ಲಿ ಹೇಳ್ಕೊಟ್ಟವ್ರು. ಇದು ನಾನು ಕೂತ್ಕೊಂಡು ಕೇಳಿಸ್ಕೊಂಡು ಕಲ್ತ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಅಲ್ಲೆಲ್ಲ ಹುಡುಗರು ಕೂರಿಸ್ಕೊಂಡು ಭಗವದ್ಗೀತೆ ಹೇಳುವಂತ ಕೆಲಸನೂ ಆಗುತ್ತೆ ಜೈಲಲ್ಲಿ.
ಬೆಳಿಗ್ಗೆ ಎದ್ರೆ ನಾವು 9 ಗಂಟೆಗೆ ಆಚೆ ಬಿಟ್ರೆ 1 ಗಂಟೆ ನಮಾಜಿ ನಮ್ಗೆ ಅಲ್ಲಿ ಮಸೀತಿಲಿ ಒಂದು ಬ್ಯಾರೆಕಲ್ಲಿ ಮಸೀತಿ ಮಾಡಿದ್ದಾರೆ, ಅಲ್ಲಿ ನಮಾಜಿ ಆಗುತ್ತೆ. ಅದಾದ ನಂತರ ಊಟ ಆದ ನಂತರ ಮತ್ತೆ ನಾವು 3 ಗಂಟೆವರೆಗೂ ನಾವು ದೇವ್ರ ಪುಸ್ತಕಗಳನ್ನು ಓದ್ತೀವಿ. ಯಾರ್ಯಾರು ಓದಕ್ ಬರಲ್ವೋ ಅಂಥವ್ರಿಗೆ ಹೋಗಿ ಹಿಡ್ಕೊಂಡು ಬಂದು ಎಲ್ಲ 1ನೇ ಬ್ಯಾರಕ್ಕಿಂದ ಹಿಡಿದು 1, 2, 7ನೇ ಬ್ಯಾರಕ್ವರೆಗೂ ಹೋಗಿ ಅಲ್ಲಿ ಗಸ್ತ್ ಅಂತ ಮಾಡ್ತೀವಿ. ಅಲ್ಲಿಂದ ಕರ್ಕೊಂಡು ಬಂದು ಹುಡುಗರಿಗೆ ಯಾರು ಗಾಂಜಾ ಹೊಡಿತಾರೋ, ಯಾರು ಸಿಗರೇಟ್ ಹೊಡಿತಾರೋ, ಯಾರು ಎಣ್ಣೆ ಹೊಡಿತಾರೋ, ಯಾರು ಹುಡುಗಿರ್ ಶೋಕಿ ಇರುತ್ತೋ ಅಂಥವ್ರಿಗೆಲ್ಲ ಕೂರಿಸ್ಕೊಂಡು ನಮ್ಮ ವಿಚಾರಗಳನ್ನು ಮುಂದೆ ಇಟ್ಟು ಈ ಥರ ಮಾಡೋದು ತಪ್ಪು ಅನ್ನೋ ರೀತಿಲಿ ನಾನು 71 ದಿನ ಇದ್ದೆ. 71 ದಿನಾನು ನನಗೆ ಯಾವುದು ಹಗರಣ ಅನ್ನೋದು ಕಾಣಿಸ್ಲಿಲ್ಲ. ನನಗೇನು ಅನ್ನಿಸ್ತು ಅಂದ್ರೆ, ನಾವು ಇಲ್ಲಿ ನಮ್ಮ ಮೆಂಟಾಲಿಟಿ ಚೆನ್ನಾಗಿದ್ರೆ ನಾವು ಇವ್ರಿಗೂ ಕೂಡ 4 ಜನಕ್ಕೆ ಒಳ್ಳೇದು ಮಾಡಿ ಅವ್ರಿಗೆ ಕಾನೂನಿನ ಪರವಾಗಿ ಜುಡಿಷಿಯಲ್ ಕಸ್ಟಡಿಲಿ ನಾವು ಇದ್ದೀವಿ. ಜುಡಿಷಿಯಲ್ ಕಸ್ಟಡಿಯಲ್ಲಿ ಅವ್ರ ಆದೇಶದ ಮೇರೆಗೆ ನಾವೇನು ಕೈದಿಗಳು, ಆ ಕೈದಿಗಳಂದ ತಕ್ಷಣ ನಮ್ಗೇನು ಜಜಾ ಆಗಿಲ್ಲ, ನಾವೇನು ಒಳಗಡೆ ಇಲ್ಲ. ಯಾವುದೋ ಒಂದು ವಿಚಾರಕ್ಕಾಗಿ ಹೋಗಿರ್ತೀವಿ, ಎಷ್ಟು ದಿನ ನಮ್ ಬೇಲ್ ಆಗುತ್ತೋ. ಜೈಲ್ ಗಾಡ್ ಅಂದ್ರೆ ಜರ್ಜು, ಅಲ್ಲಿ ಜೈಲಿನ ಗಾಡ್ ಅಂದ್ರೆ ದೇವ್ರಿಗೆ ಎಷ್ಟು ನಮಸ್ಕಾರ ಮಾಡ್ತಾರೋ ಇಲ್ವೋ, ಜೈಲ್ ಗಾಡ್ ಜಡ್ಜ್ಗೆ ಇವತ್ತಾದ್ರೂ ಬೇಲ್ ಕೊಟ್ಬಿಡ್ಲಿ, ನಾಳೆ ಆದ್ರೂ ಕೊಟ್ಬಿಡ್ಲಿ, ನಾಡ್ದಾಗ್ಲೂ ಕೊಟ್ಬಿಡ್ಲಿ ಅನ್ನೋ ರೀತಿಲಿ ನೆನ್ಸ್ಕೋತಾ ಇರ್ತಾರೆ. ಆಮೇಲೆ ಅಮಾಯಕರು ಹುಡುಗರು, ಬಡವರು ಹುಡುಗರು, ಇವ್ರಿಗೆಲ್ಲ ಮಿಸ್ ಗೈಡ್ ಮಾಡಿ, ಯೂಸ್ ಮಾಡಿ ಇದನ್ನೆಲ್ಲ ಒಂದ್ ರೀತಿಲಿ ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಎಣ್ಣೆ ಬಿಡ್ಬೇಕಂದ್ರೆ 40 ದಿವಸ ಅಲ್ಲಿ ಬಿಡಿ, ಈ ಆಶ್ರಮಕ್ಕೆ ಬಿಟ್ರೆ ಒಳ್ಳೆಯವ್ರಾಗ್ತಾರೆ ಅಂತಾರೆ. ಆ ಪರಿಸ್ಥಿತಿನ ಅಲ್ಲಿ ತಗೊಂಡ್ ಬಂದ್ರೆ ಅದು ಕೆಟ್ಟದಾಗಿ ಯೋಚನೆ ಮಾಡೋದ್ಕಿಂತ ಒಳ್ಳೇದಾಗಿ ಯೋಚನೆ ಮಾಡಿದ್ರೆ, ನಾನು ಒಬ್ಬ ಆರೋಪಿಯಾಗಿ ಒಳಗಡೆ ಹೋದವನು, ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಆಚೆ ಬಂದಿರೋನು. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಅಲ್ಲಿ ವಿಚಾರಗಳು ನೋಡ್ಕೊಂಡು ನಾವು ಆಚೆ ಬಂದ್ಮೇಲೆ ಯಾವ ಪಕ್ಷಗಳು ಸೇರಿಸ್ಕೊಳ್ಳಲ್ಲ ಸರ್. ಕಾಂಗ್ರೆಸ್ ಅಲ್ಲಿ ಹೋಗಿ 30 ವರ್ಷ ದುಡಿಬೇಕು, ಬಿಜೆಪಿಗೆ ಯಾವನು ಬರಕ್ ಇಷ್ಟಪಡಲ್ಲ. ಇನ್ನು JDS ಅಲ್ಲಿ ಅವ್ರದೇ ಕುಟುಂಬದವ್ರು ಬಿಟ್ಟು ನಾವು ಒಳ್ಳೆ ನರಸೀಪುರದಿಂದ ಬಂದು ಬೆಳೆಯಕ್ಕಾಗಲ್ಲ. ಇಂಥದ್ರಲ್ಲಿ ನಾನು ಅಲ್ಲಿ ಕೂತ್ಕೊಂಡು ಪಕ್ಷ ಕಟ್ಟಿ ಪಬ್ಲಿಕ್ ಆಕ್ಟ್ 1951 ಪ್ರಯುಕ್ತ ಇಲ್ಲಿ ಗಂಟ ಈ ಪಕ್ಷವನ್ನು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ಅಂತ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕೆಟ್ಟವನಾಗ್ಬೋದಾಗಿತ್ತಲ್ಲ, ನಾನು ರೌಡಿ ಆಗ್ಬೋದಾಗಿತ್ತಲ್ಲ, ನನ್ಗೆಲ್ಲ ರೌಡಿಗಳು ಪರಿಚಯ ಇದಾರಲ್ಲ, ನಾನು ರೌಡಿ ಶೀಟರ್ ಆಗ್ಬೋದಾಗಿತ್ತಲ್ಲ, ಯಾಕಾಗಿಲ್ಲ? ಅಲ್ಲಿರೋರು ಆಗಿದ್ದಾರೆ, ಇದೆಲ್ಲ ದಂಧೆ ನಡೀತಾ ಇದ್ರೆ ನಾನು ಯಾಕಾಗಿಲ್ಲ? ಯಾಕಂದ್ರೆ ಮಾನಸಿಕವಾಗಿ ಫಿಟ್ ಆಗಿರ್ಬೇಕು. ಮುಂಚೆ ನಾವು ಮಾಡಿರೋದು ಒಂದು ತಪ್ಪು ಜೀವನದಲ್ಲಿ ಮತ್ತೆ ಅಳಿವಡಿಸ್ಕೊಳಕ್ ಹೋಗ್ಬಾರ್ದು. ಈಗ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ, ಮಾಡಿಲ್ಲ, ಅದು ಜಡ್ಜ್ ಹೇಳ್ಬೇಕು. ನಾನು ಹೇಳೋದು, ನೀವು ಹೇಳೋದು ಅದು ಪ್ರಯತ್ನ ಇಲ್ಲ, ಅದು ಅದ್ರ ವಿಚಾರನೇ ಬರಲ್ಲ. ಜಡ್ಜ್ ಅಲ್ಲಿ ಏನು ಡಿಸಿಷನ್ ತಗೋತಾರೆ, ಆಮೇಲೆ ದರ್ಶನ್ ಆರೋಪಿ ಅಂತ ಹೇಳ್ಬೋದು. ಇವತ್ತು ಫ್ಯಾನ್ಸ್ಗಳೆಲ್ಲ ಅವ್ರಿಗೆ, ನಾನು ಒಬ್ಬ ಅಭಿಮಾನಿ, ಇದೇ ಸತೀಶ್ ರೆಡ್ಡಿ ಅವ್ರಿಗೆ ಕ್ಯಾಂಪೇನಿಂಗ್ ಮಾಡಿದಾಗ ನಾನು, ಅವರೆಲ್ಲ ಸ್ಟಾರ್ ಕ್ಯಾಂಪೇನರು, ನಾನು ದರ್ಶನ್ ಅಣ್ಣ ಅವರೆಲ್ಲರೂ ಕೂಡ ಮಾಡ್ಬೇಕಾದ್ರೆ ಒಂದು ವಿಚಾರ ಹೇಳ್ಬಿಡ್ತೀನಿ. ಇಷ್ಟೆಲ್ಲ ನಾವು ನೋಡಿದ್ವಲ್ಲ, ಯಾರಿಗೂ ಕೂಡ ತಳ್ಳೋದಾಗ್ಲಿ, ಹೇಳೋದಾಗ್ಲಿ, ಬೈಯೋದಾಗ್ಲಿ ಮಾಡಿಲ್ಲ ಅವರು. ಆಮೇಲೆ ಸಿಟ್ಟು, ನಾನು ಹೇಳ್ದೆ 5 ನಿಮಿಷದ ಸಿಟ್ಟು 14 ವರ್ಷ ಜೈಲು ಅಂತ. ಈ ಸಿಟ್ಟು ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಲ್ಲ, ಸಿಟ್ ಮಾಡ್ಬಿಡ್ತೀವಿ. ಜೈಲ್ಗೆ ಹೋದ್ಮೇಲೆ ಗೊತ್ತಾಯ್ತು ಸಿಟ್ ಮಾಡಬಾರ್ದು ಅಂತ, ಅಲ್ವಾ? ಸೊ ಅದೇ ರೀತಿ ಯಾರಿಗೂ ಕೂಡ ಚಿನ್ನ ರನ್ನ ಅಂತ ಹೇಳಿ ಮಾತಾಡಿರೋದೇ ನಾವು ಕಂಡಿರೋದು. ಸಾಹೇಬ್ರು ಹೇಳಿದ್ರು ಅವರು ಒಂದು ಚಿತ್ರ ನಟ ಆಗಿ ಎಲ್ಲರಿಗೂ ಕೂಡ ಮಾರ್ಗ ಆಗ್ತಾರೆ ಅಂತ. ಸರ್, ಎಲ್ಲಾದ್ರಲ್ಲೂ ದುಡ್ಡು ಬಂದ್ಮೇಲೆ ದುರಾಂಕಾರ ಬಂದೇ ಬರುತ್ತೆ ಸರ್. ನಾವು ಆಚೆ ಇಲ್ಲ, ನಾವು ಇವತ್ತು ಇಲ್ಲ ಬಡವ್ರ ಹುಡುಗರು ಮುಂದಕ್ಕೆ ಬೆಳಿತೀವಿ. ಬೆಳಿತಾ ಏನಾಗುತ್ತಂದ್ರೆ, ಜನ ನೋಡಿ 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 ಈಗ ನಿಮ್ಗೂ ಅಭಿಮಾನಿಗಳಿದ್ದಾರೆ, ಇವ್ರಿಗೂ ಅಭಿಮಾನಿಗಳಿದ್ದಾರೆ, ಇವ್ರಿಗೂ ಇದ್ದಾರೆ, ನನ್ಗೂ ಅಭಿಮಾನಿಗಳಿದ್ದಾರೆ ಅನ್ನೋದು, ಅಭಿಮಾನಿ ಇದ್ದಾರೆ ಅಂತ ಕ್ಷಣ ನಮ್ಗೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಹುಟ್ಟುತ್ತೆ, ಬಿಡಲಿ ಅವ್ರು ನೋಡ್ಕೊತಾರೆ ಅನ್ನೋ ರೀತಿಲಿ. ಆ ತರ ತಪ್ಪು ನಡೆದಿರ್ತದೆ. ಜೈಲಲ್ಲಿ ಕೆಟ್ಟದು ಅನ್ನೋದ್ಕಿಂತ ಜಾಸ್ತಿ ನಾವು ಅದನ್ನು ಒಳ್ಳೆ ರೀತಿಲಿ ಯಾವ ರೀತಿ ಪರಿವರ್ತನೆ ಮಾಡಬೇಕು ಅಂತ ಹೇಳಬೇಕು ಆಗಿರೋದು ನಮ್ಮ ಕರ್ತವ್ಯ ಆಗುತ್ತೆ ಸರ್. ಎಸ್ ಎಲ್ಲವನ್ನ ನೋಡ್ತಾ ಇದ್ರೆ ಈ ವ್ಯಕ್ತಿಗೆ ಮನೆ ಪರಿವರ್ತನೆ ಆಗಿದೆಯಾ ಎನ್ನುವಂತ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಮನ ಪರಿವರ್ತನೆ ಆದಂತೆ ಕಾಣ್ತಾ ಇಲ್ಲ. ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೀವು ಕೂಡ ಆಗ್ಲೇ ಮೆನ್ಷನ್ ಮಾಡಿದ್ರಿ, ಎಷ್ಟೋ ಜನ ಸೆಲೆಬ್ರಿಟಿಗಳು ಜೈಲಿಗೆ ಬರ್ತಾ ಇದಾರೆ ನೋಡೋಕೆ, ಅಭಿಮಾನಿಗಳು ಕೂಡ ಜೈಲಿಗೆ ಬರ್ತಾ ಇದಾರೆ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಆಗುವಾಗ ಅಲ್ಲಿಗೆ ಬಂದು ಅವರ ಅಭಿಮಾನಿಗಳು ಗಲಾಟೆ ಮಾಡಿದ್ರು. ಈ ಅಭಿಮಾನಿಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್ ಚುಟುಕಾಗಿ. ಮಹಾತ್ಮ ಗಾಂಧಿಯವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಏನೆಲ್ಲ ಕೋರ್ಟ್ಗಳಿರ್ಬೋದು, ಎಲ್ಲ ಕೋರ್ಟ್ಗಳಿಗಿಂತನೂ ಎತ್ತರವಾದ ಕೋರ್ಟು, ಬಲವಾದ ಕೋರ್ಟು ಅಂದರೆ ನಿಮ್ಮ ಆತ್ಮ ಸಾಕ್ಷಿ ಎನ್ನುವಂಥ ಕೋರ್ಟು. ನೀವು ಅಲ್ಲಿಗೆ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಮೋಸ ಮಾಡಬೇಡಿ, ಅಲ್ಲಿ ನೀವು ಕ್ಷಮೆಯನ್ನ ಕೇಳ್ಕೋಬೇಕು ಅಂತ. ಇದು ದರ್ಶನ್ ಏನಾದರೂ ಆಗಿರಲಿ, ಕುವೆಂಪು ಹೇಳ್ತಾರಲ್ಲ, ನೀವು ಏನಾದರೂ ಆಗು, ಮೊದಲು ಮಾನವನಾಗು. ನೀವು ಸೆಲೆಬ್ರಿಟಿ ಆಗಿದ್ರಿ, ನೀವು ಸೆಲೆಬ್ರಿಟಿ ಮಾಡಿದ್ಯಾರ ನಿಮ್ಮನ್ನ? ನೀವು ಚಲನಚಿತ್ರಗಳಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ನೀವು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ, ಹೋರಾಟ ಮಾಡಿದ್ರಿ, ಆಯ್ತು. ಯಾವುದಾದ್ರೂ
ಈ ಇಡೀ ರಾಜ್ಯದಲ್ಲಿ ನೀವು ಒಂದು 10 ಶಾಲೆನ ದತ್ತಕ್ಕೆ ತಗೊಂಡು ಐಷಾರಾಮಿ ಕಾರುಗಳು ಇಟ್ಕೊಂಡಿದ್ದೀರಾ, ದೊಡ್ಡ ದೊಡ್ಡ ಏನೋ ನಾನು ಅದಕ್ಕೆ ರೋಲ್ ಮಾಡಲ್ಲ ಅಂತ ನೀವು ಹೇಳ್ಕೊತೀರಿ. ಯಾವುದಾದ್ರು 10 ಶಾಲೆ ದತ್ತಕ್ಕೆ ತಗೊಂಡು ಒಂದು 100 ಜನ ಮಕ್ಕಳಿಗೆ ನೀವೇನು ಆದರ್ಶಪ್ರಾಯರಾಗಿದ್ರೆ ನಿಮ್ಮ ಜೀವನ ಸಾರ್ಥಕ ಅಂತ. ಕನಿಷ್ಠ ನಿಮ್ಮಿಂದ ಯಾರಾದ್ರೂ ಬಡವ್ರ ಮಕ್ಕಳು IAS, IPS, KAS, IRS, ಲಾಯರ್, ಡಾಕ್ಟ್ರು, ಇಂಜಿನಿಯರು ನಿಮ್ಮಿಂದ ಆಗಿದ್ದಾದ್ರೆ ನೀವು ಈ ಸಮಾಜಕ್ಕೆ ಕೊಟ್ಟಂತ ಬಹುದೊಡ್ಡ ಕೊಡುಗೆ ಅಂತ. ನಿಮ್ಮ ಅಭಿಮಾನ ಬಳಗಕ್ಕೆ ನೀವೇನು ಸೆಲೆಬ್ರಿಟಿ ಅಂತ ಕಳ್ಕೊಂಡ್ರಲ್ಲ, ನಿಮ್ಮ ಸೆಲೆಬ್ರಿಟಿಗಳ ಮಕ್ಕಳನ್ನ ಯಾರನ್ನಾದ್ರೂ ನೀವು ಆ ತರ ಮಾಡಿದ್ರೆ ಒಬ್ಬ ದರ್ಶನ್ ಈ ನೆಲದಲ್ಲಿ ಹುಟ್ಟಿದ್ದಕ್ಕೂ ಜನ ಮಾಡಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ತೋರಿಸಿದ್ದಾರೆ. ನೋಡಿ ನಾನು ಹೇಳಿ, ಈಗ ನಾವು ಇದೆಯಲ್ಲ, ಈ ನಾಗರಿಕ ಸಮಾಜ ಇದೆಯಲ್ಲ, ಈ ತರದವರೆಲ್ಲ ಬಹಳ ಒಳ್ಳೆಯವರು, ಎಲ್ಲರನ್ನು ಚಿನ್ನ ಅಂತ ಕರೀತಾರೆ, ರನ್ನ ಅಂತ ಕರೀತಾರೆ ಅಂತ ನಾನು ಇಬ್ಬರನ್ನ ಆದರ್ಶಪ್ರಾಯವಾಗಿ ತಗೊಂಡ್ವಿ. ಈ ಕೈಗೆ ಮಾಡಿದ್ದು ಈ ಕೈಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅವರು ವಿಷ್ಣುವರ್ಧನ್ ಎಲ್ಲೂ ಕೂಡ ಅವ್ರು ಹೇಳ್ಕೊಂಡು ಮಾಡಿಲ್ಲ. ಯಾಕ್ರಿ, ಮೊನ್ನೆವರೆಗೂ ಇದ್ದಂತ ಇವತ್ತು ಅಪ್ಪು ಅಂತ ನಮ್ಮೆಲ್ಲರ ಮನೆ ಮಗ ಆಗಿ ಗುಸ್ಕೊಂಡಿದಾರಲ್ಲ, ಅವ್ರು ಯಾವತ್ತು ಪ್ರಚಾರ ತಗೊಂಡು ಮಾಡಿದ್ದಲ್ಲ. ನಾನು ದರ್ಶನ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದೆ. ಎಲ್ಲಿ ನೀವು ರಾಜಕಾರಣ ಅನ್ನೋ ವಲಸನ್ನ ನೀವು ಮೇಲೆ ಹಾಕೊಂಡು ಒಂದು ವ್ಯಕ್ತಿಗಳ ಪರ ಪ್ರಚಾರ ಮಾಡಕ್ ಹೊರಟ್ರಲ್ಲ, ಆವಾಗಲೇ ನೀವು ಪಕ್ಕಾ ವ್ಯಾಪಾರಿ ಅಂತ ಆಗ್ಬಿಟ್ರಿ. ವ್ಯಾಪಾರಿಗಳಿಂದ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ ಸಮಾಜ? ನೀವು ದರ್ಶನ್ ಒಬ್ಬ ಪಕ್ಕಾ ವ್ಯಾಪಾರಿ, ಪಕ್ಕಾ ಕಮರ್ಷಿಯಲ್ ಮೈಂಡ್. ಈ ತರ ವ್ಯಕ್ತಿಯಿಂದ ನೋಡಿ, ನಾನು ಈಗಲೂ ಕೂಡ ಅವ್ರ ಕಾಲ ಮಿಂಚಿಲ್ಲ. ಇವತ್ತು ತಾವೇ ಹೇಳಿದ್ರಿ, ನೀವೇ ಎಕ್ಸಾಂಪಲ್, ಬೇರೆ ಯಾರು ಬೇಡ. ಜೈಲಿಗೆ ನೀವು ತಪ್ಪು ಮಾಡದಿದ್ರು ನೀವು ಹೋಗ್ಬಿಟ್ರಿ. ಆ ಇದ್ದಂತ 70 ದಿನದಲ್ಲಿ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ಪಕ್ಷ ಕಟ್ಟೋದಾದ್ರೆ, ಈ ವ್ಯಕ್ತಿ ಮನಸ್ಸು ಮಾಡಿದ್ರೆ ಒಂದು ಯುವ ಸಾಮ್ರಾಜ್ಯವನ್ನೇ ಕಟ್ಟಬಹುದು, ಒಂದು ಸಮಾಜವನ್ನ ನಿರ್ಮಾಣ ಮಾಡಬಹುದು. ನಟರಾಜ್ ಅವರೇ, ಕೊನೆಯದಾಗಿ ಚಿಕ್ಕದಾಗಿ ಸರ್, ಏನಂದ್ರೆ ಇವತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ಬದಲಾಗಿದೆ. ಅಲ್ಲಿಂದನೇ ಬದಲಾದಾಗ ಈಗ ನಾವು ಈಗ ಪ್ರತಿಯೊಂದನ್ನು ಇವತ್ತು ನೀವು 4 ಜನ ಆಯ್ಕೆ ಮಾಡಿದ್ರೆ ಅಂದ್ರೆ ನೀವೆಲ್ಲ ಒಂದ್ ಕಡೆ ಇಂಥವ್ರನ್ನ ಕರೆದ್ರೆ ಇದಕ್ಕೊಂದು ಶೋಭೆ ಬರ್ಬೋದು, ಇದೊಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಅಂತ ಅನ್ಕೊಳ್ತೀರಾ. ಆದ್ರೆ ಜೈಲಿಗೆ ಕಳಿಸ್ಬೇಕಾದ್ರೂ ಸಹ ಯಾರೋ ಒಬ್ರು ಬಂದು ಕೇಸ್ ಹಾಕ್ತಾರೆ. ಆ ಕೇಸ್ ಹಾಕಿದ ನಂತರ ಅವರೇ ತನಿಖೆ ಮಾಡ್ಬೇಕು 2 ದಿವಸ. ಏಕ್ದಮ್ FIR ಹಾಕಿದ ತಕ್ಷಣ ಕರ್ಕೊಂಡು ಹೋಗ್ತೀರಾ, ನೀವು MLC ಮಾಡ್ತೀರಾ, ತಗೊಂಡು ಬಿಟ್ಬಿಡ್ತೀರಾ, ಅಷ್ಟೇ, ನಿಮ್ಮ ಕೆಲಸ ಮುಗ್ದೋಯ್ತು. ಅಲ್ಲಿ ಹೋದ್ಮೇಲೆ ಅಲ್ಲಿ ಬೇರೆ ಏನು ಕೆಲಸ ಇಲ್ಲ ಆರೋಪಿಗೆ. ಬೆಳಗ್ಗೆ 5 ಗಂಟೆಗೆ ಟಿಫನ್ 7 ಗಂಟೆಗೆ ಟಿಫನ್ ಕೊಡ್ತಾರೆ, ತಿಂತಾನೆ ಮಲಗ್ತಾನೆ. 10 ಗಂಟೆಗೆ ಊಟ ಕೊಡ್ತಾರೆ, ಬೆಳಗ್ಗೆ ತಿಂತಾನೆ ಮಲಗ್ತಾನೆ. ಮತ್ತೆ ಸಂಜೆ 5 ಗಂಟೆಗೆ ಊಟ ಕೊಡ್ತಾರೆ, ತಿಂತಾನೆ ಮಲಗ್ತಾನೆ, ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ ಅಲ್ಲಿ. ಅದಕ್ಕಿಂತ ಆರಾಮಾದ ಕೆಲವರು ಬೇರೆ ಚಿಂತೆ, ಹೊರಗಿನ ಪ್ರಪಂಚದಲ್ಲಿದ್ದರೆ ಹಲವಾರು ಚಿಂತೆಗಳು ಬರ್ತವೆ. ಅಲ್ಲಿ ಫೋನ್ ಇಲ್ಲ, ನಮಗೆ ಯಾರ ಸಂಪರ್ಕನೂ ಇಲ್ಲ. ಫೋನ್ ಮಾಡಲೇಬೇಕಾದ್ರೆ 200 ರೂಪಾಯಿ ಕೊಟ್ಟು ಮಾಡ್ಬೋದು. ದುಡ್ಡು ಬೇಕಾ, 1000 ರೂಪಾಯಿಗೆ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ 700 ರೂಪಾಯಿ ವಾಪಸ್ ಕೊಡ್ತೇನೆ, 300 ರೂಪಾಯಿ ಇಟ್ಕೊಳ್ತೇನೆ. ಅಂದರೆ ನಮ್ಮ ಜೀವನ ನಡೆಸಲಿಕ್ಕೆ ಅಲ್ಲಿ ಏನು ಸಮಸ್ಯೆ ಇಲ್ಲ. ನಾನು ಹೇಳ್ತಾ ಇರೋದು, ಇವತ್ತು ಯಾರೋ ಸೆಲೆಬ್ರಿಟಿಗಳಿಗೋಸ್ಕರ ನೀವು ಇಷ್ಟೊಂದು ಮಾಡ್ತಾ ಇದ್ದೀರಾ. ಎಲ್ಲರೂ ಅದೇ ಸಮಾನತೆ ತೋರಿಸಿ. ಅಲ್ಲಿ ಜೈಲಲ್ಲಿ ಎಲ್ಲರಿಗೂ ಒಂದೇ ತರ ಆದಿತ್ಯ ಇರಬೇಕು, ಅದನ್ನ ನಾವು ಕೇಳ್ಕೊಳ್ತೀವಿ ಅಷ್ಟೇ. ಶಶಿಕಾಂತ್ ಸರ್, ಕೊನೆಯದಾಗಿ ವ್ಯಕ್ತಿಗತವಾದ ಟಾರ್ಗೆಟ್ಗಳನ್ನ ಪಕ್ಕಕ್ಕೆ ಇಟ್ಬಿಡಂತೆ. ದರ್ಶನ್ ಬರ್ತಾರೆ, ನಾಳೆ ಇನ್ನೊಬ್ರು ಬರ್ತಾರೆ, ಮತ್ತೊಬ್ರು ಬರ್ತಾರೆ. ಅದು ಇಡೀ ವ್ಯವಸ್ಥೆ ಏನಿದೆ ಅಲ್ವಾ, ಜೈಲಿನಲ್ಲಿ ಇರ್ತಕ್ಕಂಥ ಭ್ರಷ್ಟ ವ್ಯವಸ್ಥೆ, ಅಸಮಾನ ವ್ಯವಸ್ಥೆ, ತಾರತಮ್ಯ ವ್ಯವಸ್ಥೆ, ಮತ್ತೆ ಅಲ್ಲಿರ್ತಕ್ಕಂಥದ್ದು ಈ ಬಾಹುಬಲ ಇರ್ತಕ್ಕಂಥವ್ರ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಅವರೇ ಒಂದು ಸಿಂಡಿಕೇಟ್ ಮಾಡ್ಕೊಂಡಿರ್ತಾರೆ, ಎಲ್ಲಾನು ಆಳ್ತಿರ್ತಾರೆ. ಸೊ ಈ ಎಲ್ಲಗಳು ಮತ್ತು ಈ ಅಧಿಕಾರಿಗಳು ಅಂತ ಏನಿರಲ್ಲ, ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರ ಭ್ರಷ್ಟಾಚಾರ, ಇವುಗಳೆಲ್ಲವನ್ನು ಎಲ್ಲಿವರೆಗೂ ನಾವು ನಿಯಂತ್ರಿಸುವುದಿಲ್ಲವೋ ಅಲ್ಲಿವರೆಗೂ ಯಾರ ಮನೆ ಪರಿವರ್ತನೆಯೂ ಆಗೋದಿಲ್ಲ. ಜೈಲುಗಳು ನಿಜಕ್ಕೂ ಸಹಿತ ಚಿಕಿತ್ಸಾ ಕೇಂದ್ರಗಳು ಆಗೋದಿಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಅಪರಾಧಿಗಳನ್ನ ಸೃಷ್ಟಿ ಮಾಡುವ ಕೇಂದ್ರಗಳಾಗ್ತವೆ. ಅದು ಆಗಬಾರದು ಅನ್ನೋದೇ ನನ್ನ ಒಂದೇ ಮಾತು. ತಾವು ತಮ್ಮ ಮಾಧ್ಯಮದಲ್ಲೇ ಪ್ರಚಾರ ಆಯ್ತು, ಏನು ಕೆಲವು ಅಧಿಕಾರಿಗಳೇ ವಿವರಣೆಯನ್ನು ಕೊಟ್ಟರು, ಇಲ್ಲ ಅವರೆಲ್ಲ ವಿಚಾರಣಾಧೀನ ಕೈದಿಗಳಾಗಿರೋದ್ರಿಂದ ನಾವು ಕೆಲವೊಂದು ಸವಲತ್ತುಗಳನ್ನ ಕೊಡ್ಲೇಬೇಕಾಗುತ್ತೆ ಅಂತ. ಅದು ಹಕ್ಕುಗಳು ಕೂಡ. ಮೂಲಭೂತವಾದ ಹಕ್ಕುಗಳ ಬಗ್ಗೆ ಮಾತಾಡುವಂತ ಜನ ಮೂಲಭೂತವಾದ ಕರ್ತವ್ಯಗಳು ಕೆಲವು ಇದಾವಲ್ಲ, ಫಂಡಮೆಂಟಲ್ ಡ್ಯೂಟೀಸ್ ಅಂತ, ಅದ್ರ ಬಗ್ಗೆ ಅವರಿಗೆ ನಾವು ನೆನಪು ಮಾಡ್ಕೊಡ್ಬೇಕು ಕೂಡ ನಮ್ಮ ಜೈಲ್ ಅಧಿಕಾರಿಗಳ ಕರ್ತವ್ಯ. ಅದರಲ್ಲಿ ಅವರು ಸೋತಿದ್ದಾರೆ ಅಂತ. ಶೋಭಾಜ್ ಅವರ ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ಹೇಳ್ಬೇಕಂದ್ರೆ, ನಮ್ಮ ಯಂಗ್ ಸ್ಟಾರ್ ಡ್ರಗ್ ಕಂಟ್ರೋಲ್ ಕಮಿಟಿ ಅನ್ನೋದು ಒಂದಿದೆ. ಜೈಲಿಂದ ಆಚೆ ಬಂದ ತಕ್ಷಣ ಅವ್ರಿಗೆ ಯಾವುದೇ ರೀತಿಯ ಮಾನಸಿಕ ತೊಂದರೆ ಇದ್ರೂ ಕೂಡ ಅದನ್ನು ಸರಿಪಡಿಸಿ ಒಬ್ಬ ಯುವಕರಿಗೆ ಒಂದು ಒಳ್ಳೆ ಸಮಾಜವನ್ನು ಕಟ್ಟೋಕ್ಕೋಸ್ಕರ ಯಾವ ರೀತಿ ಒಂದು ಪ್ರಿಪೇರ್ ಆಗಬೇಕು, IAS IPS ತರ ಅನ್ನೋ ರೀತಿಲಿ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆ ದಾರಿಯನ್ನು ಹುಡುಕಿದ್ದೀವಿ. ಅದಕ್ಕೆ ನೀವೆಲ್ಲರೂ ಕೂಡ ಬನ್ನಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಒಂದು ವಿಷಯ, ಇವತ್ತು ಪೊಲೀಸ್ ಇಲಾಖೆ ರಾತ್ರಿ ಸಮಯದಲ್ಲಿ 10-11 ಗಂಟೆ ಮೀರಿದ ಮೇಲೆ ನಮ್ಮ ಮಕ್ಳಿರ್ಬೋದು, ನಿಮ್ಮ ಮಕ್ಳಿರ್ಬೋದು, ಯಾರೋ ಹುಡುಗರು, ಕಾಲೇಜ್ ಹುಡುಗರು ಏನೋ ಬಿಡಿ ಸಿಗರೇಟ್ ಹೊಡ್ಕೊಂಡು ಕೂತಿರ್ತಾರೆ. ಅದನ್ನ
ಅವ್ರನ್ನ ಗಾಂಜಾ ಹೊಡಿತಾ ಇದ್ದಾರೆ, ನೀವು ಡ್ರಗ್ಸ್ ಹೊಡಿತಾ ಇದ್ದೀರಿ ಅಂದ್ಬಿಟ್ಟು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹಾಕಿ ಜೈಲ್ಗೆ ಹಾಕಿ ಅವ್ರು ನಿಜವಾಗ್ಲೂ ಈಚೆ ಬರಬೇಕಾದ್ರೆ ಅವರೇ ದೊಡ್ಡ ಪೆಡ್ರಲರ್ಗಳಾಗಿ ಈಚೆ ಬರ್ತಾ ಇದ್ದಾರೆ, ದೊಡ್ಡ ಡ್ರಗ್ ಇಷ್ಟ ಆಗಿ ಬರ್ತಾ ಇದ್ದಾರೆ, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇವತ್ತು ನಾವು ಹೊರಗಡೆ ನಮಗೆ ಡ್ರಗ್ಸ್ ಸಿಗಲ್ಲ, ರಾಜರೋಷವಾಗಿ ಇವತ್ತು ಜೈಲಲ್ಲಿ ಸಿಗ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕ್ಬೇಕು. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಇವತ್ತು ನಮ್ಮ ರಾಜಕೀಯದ ವ್ಯವಸ್ಥೆ ಬದಲಾಗಬೇಕಾಗಿದೆ. ಆಮೇಲೆ ಮುಖ್ಯವಾಗಿ ಇವತ್ತು ಈ ಚರ್ಚೆ ಇದೆಯಲ್ಲ, ಮುಖ್ಯವಾಗಿ ಇನ್ನು ಮೇಲಾದ್ರೂ ಆತನಿಗೆ ಆತನ ಮನುಷ್ಯತ್ವ ಆ ತುಡಿತ ಪ್ರೇರಣೆಯಾಗಿ ಮಾನವನಾಗಿ ಬದಲಾವಣೆ ಆಗಲಿ ಅಂತ. ಎಸ್, ಥ್ಯಾಂಕ್ ಯು. ಚರ್ಚೆಯಲ್ಲಿ ಭಾಗಿಯಾದಂತಹ ಎಲ್ಲ ಅತಿಥಿಗಳಿಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಕಡೆಯಲ್ಲಿ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರ ಪಾತಕಿಗಳಿಗೆ ಅರಮನೆ ಆಗ್ತಾ ಇದೆ. ಬೇಕಾದಂತಹ ಎಲ್ಲ ಫೆಸಿಲಿಟಿಗಳು ಕೂಡ ಜೈಲಲ್ಲಿ ಸಿಗ್ತಾ ಇದೆ. ರಾಜಾತಿಥ್ಯ, ಕಾಸೊಂದಿದ್ರೆ ಸಾಕು, ಕೇಳಿದೆಲ್ಲ ಸಿಗುತ್ತೆ ಎನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆ. ಈ ಭ್ರಷ್ಟ ವ್ಯವಸ್ಥೆಯಿಂದ ಬುಡ ಸಮೇತವಾಗಿ ಕಿತ್ತು ಹಾಕಬೇಕು. ಜೈಲಿಗೆ ಹೋದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನ ಪರಿವರ್ತನೆಯಾಗಿ ವಾಪಸ್ ಬರಬೇಕು ಎನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.